ಅಂತ ಒಂದು ಲೈಕ್ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಬ್ಲಾಕ್ಡ್ ಇನ್ಸೆಂಟಿವ್ಸ್ ಅಂದ್ರೆ ಏನು, ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ಸೊ ಇವತ್ತಿನ ಕ್ಲಾಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಹೇಳ್ತೀನಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಪ್ಪ ಅಂತ ಅಂದರೆ, ಸೊ ಲಾಂಗ್ ಟರ್ಮಲ್ಲಿ ಆಗುವಂಥ ಎಕ್ಸ್ಪೆಂಡಿಚರ್. ಫಾರ್ ಎಕ್ಸಾಂಪಲ್, ನಾವೊಂದು ಅಸೆಟ್ಸ್ನ ತರೋದಾಗಿರ್ಬೋದು, ಇಂಪ್ರೂವ್ಮೆಂಟ್ ಮಾಡಿರ್ಬೋದಾಗಿರ್ಬೋದು, ಸೊ ಅಕ್ವಿಸಿಷನ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಲಾಂಗ್ ಟರ್ಮ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಡೆಫಿನೇಷನ್ಸ್ ಇಲ್ಲೇ ಕೊಟ್ಟು, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಅಕ್ವೈರ್, ಇಂಪ್ರೂವ್ ಆರ್ ಎಕ್ಸ್ಟೆಂಡ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಇನ್ವೆಸ್ಟ್ಮೆಂಟ್ಸ್. ಓಕೆನಾ. ಸೊ ಇದು ಲಾಂಗ್ ಟರ್ಮ್ ಆಗಿರುತ್ತೆ, ಮೋರ್ ದೆನ್ 1 year, 2 year, 3 year, 4 year, 5 year, ಸೊ ಆ ಥರ ಹೋಗುತ್ತೆ. ಬೆನಿಫಿಟ್ಸ್ ಆರ್ ಲೈಕ್ ಇದನ್ನ ಲೈಕ್ ಮಲ್ಟಿಪಲ್ ಇಯರ್ಸ್ ಅಲ್ಲಿ ಇದು ಮಾಡ್ತೀವಿ. ಇದು ಬಂದು ಬೆನಿಫಿಟ್ಸ್ ರಿಸೀವ್ಡ್ ಓವರ್ ಮಲ್ಟಿಪಲ್ ಇಯರ್ಸ್. ಓಕೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅಂದರೆ, ಸೊ ಲೈಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ಲೈಕ್ ಕರೆಂಟ್ ಇಯರಲ್ಲೇ ಇದನ್ನು ಮಾಡೋದಿಲ್ಲ. ಸೊ ಏನಪ್ಪ ಅಂದರೆ ಲೈಕ್ ಶೋ ಮಾಡೋದಿಲ್ಲ, ಸೊ ಡಿಡಕ್ಟಬಲ್ ಆಗೋದಿಲ್ಲ. ಲೈಕ್ ಬೆನಿಫಿಟ್ಸ್ ಬಂದು ಲಾಂಗ್ ಟರ್ಮಲ್ಲಿ ಇರುತ್ತೆ. ಸೊ ಲೈಕ್ ಒಂದು ಅಸೆಟ್ಸ್ನ ತರ್ತೀವಿ ಅಂತ ಅಂದರೆ ಲೈಕ್ ಅದು 1 year ಒಳಗಡೆನೇ ಲೈಕ್ ಅದು ಇದಾಗೋದಿಲ್ಲ. ಸೊ ನಮಗೆ ಮಲ್ಟಿಪಲ್ ಇಯರ್ಸಲ್ಲಿ ನಮಗೆ ಅದು ಬೆನಿಫಿಟ್ಸ್ ಕೊಡ್ತಾ ಇರುತ್ತೆ. ಸೊ ಲೈಕ್ ಇಟ್ಸ್ ನಾಟ್ ಇಮಿಡಿಯೇಟ್ಲಿ ಡಿಡಕ್ಟಬಲ್ ನಾನು ಹೇಳ್ದಾಗೆ. ಸೊ ಡಿಡಕ್ಟಬಲ್ ಯಾವ ಥರ ಮಾಡೋದಿಲ್ಲ ಅಂತ ಅಂದರೆ, ಸೊ ಲೈಕ್ ಇದು ಲಾಂಗ್ ಟರ್ಮ್ ಆಗಿ ಕೊಡೋದ್ರಿಂದ ಒಂದು ಅಸೆಟ್ಸ್ ತಂದಾಗ ಅದು ಬರೀ ಒಂದೇ ಮಂತಲ್ಲಿ, ಒಂದೇ ವರ್ಷದಲ್ಲಿ ಲೈಕ್ ಅದೇನಾಗುತ್ತೆ, ಅದು ಬೆನಿಫಿಟ್ಸ್ ಕೊಟ್ಟು ಸ್ಟಾಪ್ ಆಗೋದಿಲ್ಲ. ಸೊ ಅದೇ ಥರ, ಸೊ ಲಾಂಗ್ ಟರ್ಮ್ ಆಗಿ ಒಂದೇ ಲೈಕ್ ಸೇಮ್ ಇಯರಲ್ಲೇ, ಸೊ ನಾವು ತಂದು ಇನ್ಕರ್ಡ್ ಆಗಿರೋ ಸೇಮ್ ಇಯರಲ್ಲೇ ನಾವು ಅದನ್ನು ಡಿಡಕ್ಟಬಲ್ ಅಂತ ತೋರಿಸಲ್ಲ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಾವೇನಂತ ತೋರಿಸ್ತೀವಿ, ಅಸೆಟ್ಸ್ ಅಂತ ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು, ಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು, ಸೊ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್, ನೀವೀಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲೈಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ತೋರ್ಸಕ್ಕೆ ಹೋದರೆ, ಸೊ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು. ಸೊ ಮಿಷಿನರೀಸ್ ಮತ್ತು ಲೈಕ್ ಅದನ್ನೆಲ್ಲ ಏನು ಮಾಡ್ತೀವಿ ನಾವು ಅಂತ ಅಂದರೆ ಡಿಪ್ರಿಷಿಯೇಷನ್ ಅಂತ ಇದು ಮಾಡ್ತೀವಿ. ಸೊ ಇಯರ್ಲಿ ಏನೇನು ಅಕ್ಕರ್ ಆಗಿರುತ್ತೋ, ಸೊ ಅದನ್ನು ಲೈಕ್ ಡಿಪ್ರಿಷಿಯೇಷನ್ ಏನು ಅಮೌಂಟ್ ಬಂದಿರುತ್ತೋ, ಸೊ ಅಮೌಂಟ್ ಬೇಸಿಸ್ನ ಅದು ಡಿಡಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಂಟೈರ್ ಅಮೌಂಟ್ನ ನಾವು ಡಿಡಕ್ಟ್ ಮಾಡೋದಿಲ್ಲ. ಸೊ ಒಂದು ಮಿಷಿನರಿ 5 years ಅದು ಲೈಫ್ ಟೈಮ್ ಇದೆ ಅಂತ ಅಂದರೆ, ಸೊ ಲೈಫ್ ಟೈಮ್ 10% ಅಂತ ಅಂದ್ಕೊಂಡ್ರು ನಾನು ಡಿಪ್ರಿಷಿಯೇಷನ್ ಅಮೌಂಟ್. ಸೊ ಅದನ್ನು ಡಿಡಕ್ಟ್ ಮಾಡ್ತಾ 1 year ಎಷ್ಟೆಷ್ಟು ಬರುತ್ತೆ ಅದನ್ನು ನಾವು ರೆಡ್ಯೂಸ್ ಮಾಡ್ಕೊತಾ ಬರ್ತೀವಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಲೈಕ್ ಇದು ಅದಾಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಡಿಪ್ರಿಷಿಯೇಷನ್ ಓವರ್ ಲ್ಯಾಂಡ್ ಲೈಕ್ ಕ್ಯಾಪಿಟಲೈಸ್ಡ್ ಅಸೆಟ್ಸ್. ಸೊ ಇಲ್ಲಿ ಹೇಳ್ದಾಗೆ ಅಸೆಟ್ಸ್ ಅನ್ನು ತೋರಿಸ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ, ಆ್ಯಂಡ್ ಡಿಪ್ರಿಷಿಯೇಷನ್ ಓವರ್ ದ ಟೈಮ್. ಓಕೆ. ಲೈಕ್ ಇದು ಎಕ್ಸಾಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕು ಅಂತಂದರೆ ಪರ್ಚೇಸ್ ಆಫ್ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಫಾರ್ ಇಂಪ್ರೂವಿಂಗ್ ಅಪ್ಗ್ರೇಡಿಂಗ್ ಎಕ್ಸಿಸ್ಟಿಂಗ್ ಅಸೆಟ್ಸ್. ಸೊ ಎಕ್ಸಿಸ್ಟಿಂಗ್ ಅಸೆಟ್ಸ್ ಕೂಡ ಆಗಿರುತ್ತೆ, ಸಾರಿ. ಆ್ಯಂಡ್ ಈಗ ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಬರೋಣ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಏನಪ್ಪ ಅಂತಂದರೆ ಲೈಕ್ ಅದು ಡೇ ಟು ಡೇ ಎಕ್ಸ್ಪೆನ್ಸಸ್. ಸೊ ಫಾರ್ ಎಕ್ಸಾಂಪಲ್, ನಮ್ದು ಏನಾಗಿರುತ್ತೋ, ಸೊ 1 year ಒಡೆ ಆಗಿರ್ಬೋದು, 1 day ರೆಂಟ್ ಆಗಿರ್ಬೋದು, ಸ್ಯಾಲ್ರೀಸ್ ಆಗಿರ್ಬೋದು, ಸೊ ವಿತಿನ್ 1 year ಆಗುವಂಥದ್ದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸರಿನಾ. ಲೈಕ್ ಡೆಫಿನೇಷನ್, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ಆಗಿರೋದ್ರಿಂದ ಟು ಮೇಂಟೈನ್ ದ ಆಪರೇಷನ್ಸ್. ಸೊ ಫಾರ್ ಎಕ್ಸಾಂಪಲ್, ಮೇಂಟೆನ್ಸ್ ಡೈಲಿ ಆಪ್ರೇಷನ್ಸ್ಗಳಿರುತ್ತೆ. ಸೊ ವಿತಿನ್ 1 year ಆಪ್ರೇಷನ್ಸ್ಗಳು ಆಗ್ತಾ ಇರುತ್ತೆ. ಲೈಕ್ ಒಂದು ಸೇಲ್ಸ್ ಮಾಡಬೇಕು ಅಂತ ಅಂದರೆ, ಲೈಕ್ ಒಂದು ಪ್ರಾಡಕ್ಟ್ನ ಲೈಕ್ ನಾವು ಯೂಸ್ ಮಾಡಬೇಕು. ಸೊ ಒಂದು ಪ್ರಾಡಕ್ಟ್ನ ಲೈಕ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದರೆ, ಸೊ ಆ ಪ್ರೊಡಕ್ಷನ್ಗೆ ಬೇಕಾಗಿರೋದು ಲೈಕ್ ಎಂಪ್ಲಾಯೀಸ್ಗಳಾಗಿರ್ಬೋದು, ಅವ್ರಿಗೆ ಸ್ಯಾಲ್ರೀಸ್ ಆಗಿರ್ಬೋದು, ಆಮೇಲೆ ಒಂದು ಬಿಲ್ಡಿಂಗ್ಸ್ ತೊಗೊಂಡಿದೆ ಅದಕ್ಕೆ ರೆಂಟಲ್ ಆಗಿರ್ಬೋದು. ಸೊ ಹೀಗೆ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಪೇಮೆಂಟ್ಸು, ಸೊ ಇದೇ ಥರ. ಸೊ ಇದನ್ನೇನಂತ ಕರಿತೀವಿ, ಲೈಕ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಮಿಡಿಯೇಟಾಗಿ ಲೈಕ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಕೌಂಟಲ್ಲಿ ನಾವು ತೋರಿಸ್ತೀವಿ, ಮತ್ತು ಅಂದೇ ಇನ್ಕಮ್ ಟ್ಯಾಕ್ಸಲ್ಲಿ ಇದು ಫುಲ್ಲಿ ಡಿಡಕ್ಟಬಲ್ ಇರುತ್ತೆ. ಸೊ ಆ ಕರೆಂಟ್ ಇಯರ್ದು ಏನಿರುತ್ತೋ, ಸೊ ಆ ಕರೆಂಟ್ ಇಯರಲ್ಲಿ ಫುಲ್ಲಿ ಡಿಡಕ್ಟಬಲ್ ಇರುತ್ತೆ. ಓಕೆ. ಲೈಕ್ ಫುಲ್ಲಿ, ನಾಟ್ ಫುಲ್, ಲೈಕ್ ಅದು ಪಾರ್ಟ್ಲಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇನ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಲೈಕ್ ಅದು ಪಾರ್ಟ್ಲಿ ಲೈಕ್ 10% ಏನಿತ್ತು ಡಿಪ್ರಿಷಿಯೇಷನ್ ಇಯರ್ಲಿ ವೈಸ್ ಕಟ್ ಆಗುತ್ತೆ. ಬಟ್ ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಆ ಥರ ಆಗೋದಿಲ್ಲ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಎಷ್ಟು ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಲೆಕ್ಟ್ರಿಸಿಟಿ ಬಿಲ್, ಸೊ ಅದನ್ನು ನಾವು ಲೈಕ್ ಇವತ್ತು ಪೇ ಮಾಡಿಬಿಟ್ಟು, ಒಂದು ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಬಂದಿರುತ್ತೆ, 200 ರೂಪಾಯಿ ಅಂತ ಎಷ್ಟು ವರ್ಷ ಅಂತ ಕಟ್ಟೋಕ್ಕಾಗೋದಿಲ್ಲ. ಸೊ ಈ ವರ್ಷ ಏನು ಕಟ್ಟಿರ್ತೀವೋ ಅದನ್ನು ಹಂಗೆ ಡಿಡಕ್ಟಬಲ್ ಮಾಡ್ಕೊಬೋದು. ಫುಲ್ಲಿ ಡಿಡಕ್ಟಬಲ್ ಇರುತ್ತೆ. ಸೊ ಸ್ಯಾಲ್ರೀಸು, ರೆಂಟ್ಸು ಇದೆಲ್ಲ ಆಗಿರುತ್ತೆ. ಸೊ ಲೈಕ್ ಡಿಫ್ರೆನ್ಸ್ ನೋಡ್ಬಿಡೋಣ. ಡಿಫ್ರೆನ್ಸ್ ಬಂದು ಲೈಕ್ ನೇಚರಲ್ಲಿ ಬಂದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಅಸೆಟ್ಸ್ ದಟ್ ಪ್ರೊವೈಡ್ಸ್ ಲಾಂಗ್ ಟರ್ಮ್ ಬೆನಿಫಿಟ್ಸ್. ಓಕೆ.
ಇದೇನು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ವಿತಿನ್ 1 ಇಯರಲ್ಲಿ ಅದು ಲೈಕ್ ಎಂಡ್ ಆಗೋದಿಲ್ಲ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಡೇ ಟು ಡೇ ಎಕ್ಸ್ಪೆನ್ಸಸ್ ಫಾರ್ ರನ್ನಿಂಗ್ ದ ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ನ ರನ್ನಿಂಗ್ ಡೇ ಟು ಡೇ ಒಂದು ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಏನೇನು ಎಕ್ಸ್ಪೆನ್ಸಸ್ ಬೀಳುತ್ತೋ ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಪರ್ಪಸ್ ಅಕ್ವೈಸಿಷನ್ ಇಂಪ್ರೂವಿಂಗ್ ಆಫ್ ಅಸೆಟ್ಸ್ ಆನ್ ಮಿಷಿನರೀಸ್ ಬಿಲ್ಡಿಂಗ್ ಫಾರ್ ಎಕ್ಸಾಂಪಲ್ ಮಿಷಿನರೀಸ್ ಬಿಲ್ಡಿಂಗ್ಸ್. ಲೈಕ್ ಒಂದು ಅಕ್ವೈರ್ ಮಾಡ್ಕೊತೀವಿ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿನ ಅಕ್ವೈರ್ ಮಾಡ್ಕೊತೀವಿ ಅಂತ ಆಗಿರ್ಬೋದು, ಒಂದು ಮಿಷಿನರೀಸ್ ಅಕ್ವೈರ್ ಮಾಡ್ಕೊತೀವಿ ಅಂತ ಆಗಿರ್ಬೋದು. ಸೊ ಒಂದು ಬಿಲ್ಡಿಂಗ್ ಅಕ್ವೈರೇಷನ್ ಲೈಕ್ ಇದು ಲಾಂಗ್ ಟರ್ಮಾಗಿ ನಮ್ಗೆ ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಸೊ ಅದು ವಿತಿನ್ 1 ಇಯರ್ ಅಲ್ಲ. ಮೇಂಟೆನೆನ್ಸ್ ಕರೆಂಟ್ ಆಪ್ರೇಷನ್ ಫಾರ್ ಎಕ್ಸಾಂಪಲ್ ವೇಜಸ್ ರೆಂಟ್ಸ್. ಸೊ ಕರೆಂಟ್ ಲೈಕ್ ಈಗಿನ ವರ್ತಮಾನದ ಏನು ನಮಗೆ ಎಕ್ಸ್ಪೆನ್ಸಸ್ ಇರುತ್ತೋ ಅದನ್ನು ಲೈಕ್ ನಾವು ಇದನ್ನು ಇನ್ಕರ್ ಮಾಡೋದು ಅದರ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಬೆನಿಫಿಟ್ಸ್ ಬಂದರೆ ಬೆನಿಫಿಟ್ಸ್ ಆರ್ ಸ್ಪ್ರೆಡ್ ಓವರ್ ಮೆನಿ ಇಯರ್ಸ್. ಓಕೆ, ನಾನು ಹೇಳಿದ್ನಲ್ಲ, ನಾಟ್ 1 ಇಯರ್, ಇಟ್ ವಿಲ್ ನಾಟ್ ಎಂಡ್ ಇನ್ 1 ಇಯರ್, ಇಟ್ ಈಸ್ ಅ ಲಾಂಗ್ ಪ್ರೊಸೆಸ್. ಸೊ ಜಾಸ್ತಿ 3, 4, 5, 6 ವರ್ಷ ರಿಟರ್ನ್ಸ್ಗಳು ಕೊಡ್ತಾ ಇರುತ್ತೆ. ಸೊ ಅದು ಮೋರ್ ದೆನ್ ಆಗಿರ್ಬೋದು. ಸೊ ಲೈಕ್ ನಾನು ಅಷ್ಟು ಹೇಳ್ತಾ ಇದ್ದೀನಿ, ಪ್ರೊವೈಡಿಂಗ್ ಇಮಿಡಿಯೇಟ್ ಬೆನಿಫಿಟ್ಸ್ ವಿತ್ ಇನ್ ದ ಸೇಮ್ ಇಯರ್. ಸೊ 1 ಇಯರ್ ಒಳಗಡೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಅದು ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 1 ಇಯರ್. ಟ್ಯಾಕ್ಸ್ ಇಂಪ್ಯಾಕ್ಟ್ ಅಂದರೆ ಡಿಪ್ರಿಷಿಯೇಷನ್ ಇಸ್ ಕ್ಲೈಮ್ಡ್ ಓವರ್ ದ ಅಸೆಟ್ಸ್ ಯೂಸ್ಫುಲ್ ಲೈಫ್. ಸೊ ನಾನು ಆವಾಗಲೇ ಹೇಳಿದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ ಲೈಕ್ ಡಿಪ್ರಿಷಿಯೇಷನ್ ಅಮೌಂಟ್ ಏನು ಬರುತ್ತೋ ಅದನ್ನು ಮಾತ್ರ ಡಿಡಕ್ಟಬಲ್ ಮಾಡ್ಕೊತಾ ಹೋಗ್ತೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಫುಲ್ಲಿ ಡಿಡಕ್ಟಬಲ್ ಇನ್ ದ ಇಯರ್ ಇನ್ಕರ್ಡ್, ರೆಡ್ಯೂಸಿಂಗ್ ದ ಟ್ಯಾಕ್ಸ್ ಇನ್ಕಮ್. ಓಕೆ, ಸೊ ಏನೇನಿರುತ್ತೆ ಟ್ಯಾಕ್ಸ್ ಇನ್ಕಮಲ್ಲಿ, ಸೊ ಇದನ್ನು ಡಿಡಕ್ಷನ್ಸ್ ಅಂತ ಹೇಳಿ ನಾವು ತೋರಿಸಿ, ಸೊ ನಾವು ಏನಾಗುತ್ತೆ ಟ್ಯಾಕ್ಸ್ ಸೇವಿಂಗ್ಸ್ ಮಾಡ್ಕೊತೀವಿ. ಓಕೆ, ಈಗ ಬಂದು ಡಿಮರ್ಜರ್ ಬಗ್ಗೆ ಹೇಳ್ತೀನಿ. ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 2 ಆಫ್ 19AA. ಡಿಮರ್ಜರ್ ಅಂದ್ರೆ ಏನು ಅಂತ ಹೇಳಿದೆ. ಸೊ ಡಿಮರ್ಜರ್ ಅಂತಂದ್ರೆ ಫಸ್ಟ್ ಬೇಸಿಕ್ಸ್ ಹೇಳ್ಬಿಡ್ತೀನಿ. ಸೊ ಡಿಮರ್ಜರ್ ಏನಪ್ಪಾ ಅಂತಂದ್ರೆ ಯಾವಾಗ ಲೈಕ್ ಮಾಡ್ತಾರೆ ಅಂತ ಅಂದ ಕಂಪ್ನಿ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಕಂಪನಿಯೇ ಒಂದು IT ಸರ್ವಿಸ್ ಕೂಡ ಮಾಡ್ತಾ ಇರುತ್ತೆ, ಸೊ ಇನ್ನೊಂದು ಪ್ರೊಡಕ್ಷನ್ ಕೂಡ ಮಾಡ್ತಾ ಇರುತ್ತೆ. ಸೊ ಇನ್ ದಟ್ ಟೈಮ್ ಏನಾಗುತ್ತೆ, IT ಪ್ರಾಫಿಟ್ ಮಾಡ್ತಾ ಇರುತ್ತೆ, ಬಟ್ ಏನಪ್ಪಾ ಲೈಕ್ ಪ್ರೊಡಕ್ಷನ್ಸ್ ಏನಾಗುತ್ತೆ, ಪ್ರೊಡಕ್ಷನ್ ಏನಿರುತ್ತೆ ಅದು ಸೊ ಅದು ಲಾಸ್ ಆಗ್ತಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಲೈಕ್ ಇಲ್ಲಿ ಬಂದಿರೋ ಪ್ರಾಫಿಟ್ ಅಲ್ಲಿ ಲಾಸ್ ಆಗ್ತಾ ಇರೋದ್ರಿಂದ ಸೊ ಲೈಕ್ ಶೇರ್ ಹೋಲ್ಡರ್ಸ್ಗಳಿಗೆ ವ್ಯಾಲ್ಯೂ ಕ್ರಿಯೇಷನ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ಕ್ಯಾಪಿಟಲ್ ರಿಸ್ಟ್ರಕ್ಚರ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಡಿಮರ್ಜ್ ಮಾಡ್ತಾರೆ. ಒಂದು ಕಂಪ್ನಿ ಅದರ್ ಅಸೆಟ್ಸ್ ಏನಿದೆ ಅದರ ಅಸೆಟ್ಸ್ನ ಒಂದು ಕಂಪ್ನಿ ಅಂತ ಕ್ರಿಯೇಟ್ ಮಾಡಿ ಆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ಕಂಪ್ನಿ ಈಗ ಏನನ್ನ ಲಾಸ್ ಅಲ್ಲಿ ಇತ್ತು, ಸೊ ಅದನ್ನ ಟೇಕ್ ಓವರ್ ಏನ್ ಟ್ರಾನ್ಸ್ಫರಿ ಕಂಪನಿ ಏನಿರುತ್ತೋ ಸೊ ಅದು ಕೂಡ ಕ್ಯಾರಿ ಆನ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನೆಕ್ಸ್ಟ್ ಈಗ ಹೇಳ್ತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಅದೊಂದೇ ಕಾರಣ ಅಂತಲ್ಲ, ಲಾಸಸ್ ಆಗಿರೋದ್ರಿಂದ ಮಾತ್ರ ಡಿಮರ್ಜ್ ಮಾಡ್ತಾರೆ ಅನ್ನೋದಲ್ಲ. ಸೊ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಲೈಕ್ ಅವರು ಶೇರ್ಸ್ಗಳನ್ನ ಡಿವೈಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಒಂದೊಂದು ಸೆಗ್ಮೆಂಟ್ಸ್ಗಳಲ್ಲಿ ಲೈಕ್ ಒಂದೊಂದು ಇಂಡಸ್ಟ್ರೀಸ್ನ ಇಂಡಸ್ಟ್ರಿ ತಕ್ಕನಾಗಿ ಕಂಪ್ನಿನ ಡಿಮರ್ಜ್ ಮಾಡೋದು ಕೂಡ ನೋಡ್ತಾರೆ. ಸೊ ಅದಕ್ಕೆ ನಾನಾ ಬೋರ್ಡ್ ಮೀಟಿಂಗ್ಸ್ಗಳು ಲೈಕ್ ಡಿಸಿಷನ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಮರ್ಜರ್ಸ್ ರೆಫರ್ಸ್ ಟು ದ ಸಪ್ರೇಷನ್ ಆಫ್ ಕಂಪನಿ ಬಿಸ್ನೆಸ್ ಆರ್ ಅಸೆಟ್ಸ್ ಇನ್ ಟು 1 or more ಎಂಟಿಟೀಸ್. ಓಕೆ, 1 or more ಎಂಟಿಟೀಸ್ ಆಗಿ ಸಪ್ರೇಟ್ ಮಾಡೋದು ಒಂದು ಕಂಪ್ನಿಲಿರೋದನ್ನ, ಅಲೋಯಿಂಗ್ ದ ಈಚ್ ಟು ಆಪರೇಟ್ ಇಂಡಿಪೆಂಡೆಂಟ್ಲಿ. ಸೊ ಅದನ್ನ ಆಪರೇಟ್ನ ಇಂಡಿಪೆಂಡೆಂಟ್ಲಿ ಆಗಿ ಮಾಡಕ್ಕೆ ಇದನ್ನ ಅದ್ರ ಪಾಡಿಗೆ ಅದನ್ನ ಬಿಡ್ತಾರೆ. ಸೊ ಟಾಟಾ ಅಂತ ಆಗಿರ್ಬೋದು, ಸೊ ಅದು ಟಾಟಾದಲ್ಲಿ ನೀವು ಟಾಟಾ ಮೋಟಾರ್ಸ್ ಆಗಿರ್ಬೋದು, ಲೈಕ್ ಟಾಟಾ ಎನರ್ಜಿ ಆಗಿರ್ಬೋದು, ಲೈಕ್ ಇನ್ನೂ ಬೇರೆ ಬೇರೆ ಏನೇನು ಆಪರೇಷನ್ಸ್ಗಳಿದೆ, ಸೊ ಅದೆಲ್ಲ ಇಂಡಿಪೆಂಡೆಂಟ್ ಆಪರೇಟ್ ಮಾಡಕ್ ಇರುತ್ತೆ. ಸೊ ಮೇನ್ ಏನಪ್ಪಾ ಅಂದ್ರೆ ಹೋಲ್ಡಿಂಗ್ಸ್ ಇದೇ ಕಂಪ್ನಿಲಿ ಇದ್ರು ಕೂಡ ಸೊ ಅವ್ರಿಗೆ ಲೈಕ್ ಅವ್ರ ಓನ್ ಡಿಸಿಷನ್ ಓನ್ ಬೋರ್ಡ್ ಮೀಟಿಂಗ್ಸ್ಗಳಾಗಿರ್ಬೋದು, ಓನ್ ಇದಾಗಿರ್ಬೋದು, ಸೊ ಅದನ್ನ ಅವ್ರಿಗೆ ಬಿಡ್ತಾರೆ. ಸರಿನಾ? ಸೊ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್. Okay, transfer of undertaking. 1 or more business operations or assets are transferred to another company. Okay, ನಾನು ಹೇಳಿದಾಗೆ ಕಂಪನಿ ಅಸೆಟ್ಸ್ಗಳನ್ನ ಇನ್ನೊಂದು ಕಂಪ್ನಿ ಕ್ರಿಯೇಟ್ ಮಾಡಿ ಆ ಕಂಪ್ನಿಗೆ ಏನೇನು ಅಸೆಟ್ಸ್ಗಳು ಬೇಕೋ ಆ ಅಸೆಟ್ಸ್ ಈ ಕಂಪನಿ ನೇಮ್ ಅಲ್ಲಿ ಇದ್ರೆ ಅದನ್ನ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಕಂಪ್ನಿ ಅಲ್ಲಿ ಅಸೆಟ್ಸ್ ಎಲ್ಲ ಇರುತ್ತೆ. ಸೊ ಅವರು ಡಿಮರ್ಜ್ ಮಾಡಬೇಕು ಅಂತ ಬೋರ್ಡ್ ಮೀಟಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಸೊ ವೈ ಅನ್ನೋ ಕಂಪ್ನಿನ ಕ್ರಿಯೇಟ್ ಮಾಡ್ತಾರೆ. ಸೊ ವೈ ಕಂಪ್ನಿಗೆ ಬೇಕಾಗಿರುವಂತ ಎಲ್ಲ ಅಸೆಟ್ಸ್ಗಳನ್ನ ಕೂಡ ಏನಿರುತ್ತೆ ಎಕ್ಸ್ ಕಂಪ್ನಿ ಇರೋದನ್ನ ವೈ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸರಿನಾ?
ಸೊ ಇದಾಗುತ್ತೆ ಶೇರ್ ಹೋಲ್ಡರ್ಸ್ ಎಂಟೈಟಲ್ಮೆಂಟ್. ಸೊ ಶೇರ್ ಹೋಲ್ಡರ್ಸ್ ಏನಾಗುತ್ತೆ, ಲೈಕ್ ಏನೊಂದು ಟ್ರಾನ್ಸ್ಫರರ್ ಕಂಪ್ನಿ ಏನಿರುತ್ತೆ, ಟ್ರಾನ್ಸ್ಫರಿ ಕಂಪ್ನಿದು ಲೈಕ್ ಅದೇನು ಶೇರ್ಸ್ಗಳು ಇರ್ತಾವೋ, ಸೊ ಅದನ್ನ ಲೈಕ್ ಟ್ರಾನ್ಸ್ಫರಿ ಕಂಪ್ನಿ ಶೇರ್ಸ್ಗಳನ್ನ ಟ್ರಾನ್ಸ್ಫರರ್ ಕಂಪ್ನಿ ಶೇರ್ ಹೋಲ್ಡರ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಲೈಕ್ ಕೊಡ್ಬೇಕಾಗುತ್ತೆ, ಹೋಲ್ಡಿಂಗ್ಸ್ ಕೊಡ್ಬೇಕಾಗುತ್ತೆ. ಸೊ ಲೈಕ್ ಸುಮ್ಮನೆ ಲೈಕ್ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿ ಅವ್ರಿಗೆ ಒಂದು ಸಪ್ರೇಟ್ ಶೇರ್ ಹೋಲ್ಡರ್ಸ್, ಇವ್ರಿಗೆ ಒಂದು ಸಪ್ರೇಟ್ ಶೇರ್ ಹೋಲ್ಡರ್ಸ್ ಅಂತ ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಲೈಕ್ ಶೇರ್ ಹೋಲ್ಡರ್ಸ್ ಇನಿಷಿಯಲ್ ಟೈಮಲ್ಲಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಸೊ ಅವರು ಐಟಿನೂ ಕನ್ಸಿಡರ್ ಮಾಡಿರ್ತಾರೆ, ಪ್ರೊಡಕ್ಷನ್ ಕೂಡ ಕನ್ಸಿಡರ್ ಮಾಡಿ ಲೈಕ್ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ನೀವು ಪ್ರೊಡಕ್ಷನ್ ಸಪ್ರೇಟ್ ಮಾಡಿದ ತಕ್ಷಣ ಲೈಕ್ ಅವರೇ ಬೇರೆ ಶೇರ್ ಹೋಲ್ಡರ್ಸ್, ಇವರೇ ಬೇರೆ ಶೇರ್ ಹೋಲ್ಡರ್ಸ್ ಅಂತ ಸಪ್ರೇಟ್ ಮಾಡೋ ಆಗಿಲ್ಲ. ಅದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಹೇಳುತ್ತೆ. ಓಕೆ, ಕಂಟಿನ್ಯೂಟಿ ಆಫ್ ಬಿಸ್ನೆಸ್. ಸೊ ಟ್ರಾನ್ಸ್ಫರ್ ಅಸೆಟ್ಸ್ ಮಸ್ಟ್ ಕಂಟಿನ್ಯೂ ಟು ಬಿ ಯೂಸ್ಡ್ ಫಾರ್ ದ ಟ್ರಾನ್ಸ್ಫರಿ ಕಂಪನಿ. ಸೊ ಓಕೆ, ಟ್ರಾನ್ಸ್ಫರ್ ಏನೋ ಮಾಡಿರ್ತಾರೆ ಕಂಪ್ನಿ, ಈ ಕಂಪ್ನಿಯಿಂದ ಟ್ರಾನ್ಸ್ಫರ್ಡ್ ಆಗಿರುತ್ತೆ ಅಸೆಟ್ಸ್ ನ, ಅವರು ಲೈಕ್ ಎಕ್ಸ್ ಕಂಪನಿ ಏನಾಗುತ್ತೆ ವೈ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ವೈ ಕಂಪ್ನಿ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವರು ಸ್ಟಾಕ್ ಮಾಡೋದಾಗಿರ್ಬೋದು, ಲೈಕ್ ಅದನ್ನ ಯೂಸ್ ಮಾಡ್ದಲೆ ಇಲ್ಲ ಫಾರ್ ಎಕ್ಸಾಂಪಲ್ ಸೇಲ್ ಮಾಡೋದು, ಸೊ ಆ ತರ ಮಾಡೋ ಆಗಿಲ್ಲ. ಸೊ ಅದನ್ನ ಡಿಮರ್ಜರ್ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಓಕೆನಾ, ಅದನ್ನ ಲೈಕ್ ಅದೇನ ಮಾಡಿದ್ರೆ ಲೈಕ್ ಡಿಸ್ಕಂಟಿನ್ಯೂ ಆಫ್ ಲೈಕ್ ಕಂಪನೀಸ್ ಅಂತ ಬೇರೆ ತರ ಅದು ಕನ್ಸಿಡರೇಷನ್ಸ್ ಆಗುತ್ತೆ. ನೋ ಇಮಿಡಿಯೇಟ್ ಟ್ಯಾಕ್ಸೇಷನ್. ಸೊ ನೋ ಇಮಿಡಿಯೇಟ್ ಟ್ಯಾಕ್ಸೇಷನ್ ಯಾಕಾಗಿರುತ್ತೆ ಅಂತಂದ್ರೆ ಕ್ಯಾಪಿಟಲ್ ಗೇನ್ ಆಗ್ತಾ ಇರೋದಿಲ್ಲ, ಸರಿನಾ, ಕ್ಯಾಪಿಟಲ್ ಗೇನ್ ಆಗಿರೋದಿಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಸೊ ಲೈಕ್ ಅದು ಆ ಕಂಪನಿ ವೈ ಕಂಪನಿ ಮತ್ತೆ ಸೇಲ್ ಮಾಡೋದಾಗಿರ್ಬೋದು. ಸೊ ಆ ತರ ಟೈಮಲ್ಲಿ ಏನಾಗುತ್ತೆ, ಅದು ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಕ್ಯಾಪಿಟಲ್ ಗೇನ್ ಆಗೋದಿಲ್ಲ ಅದರಿಂದ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಸರಿನಾ. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸೊ ನೋ ಇಮಿಡಿಯೇಟ್ ಟ್ಯಾಕ್ಸೇಷನ್. ಸೊ ಸೇಮ್ ಡಿಪ್ರಿಸಿಯೇಷನ್ ಕನ್ಸಿಡರೇಷನ್ ಆಗುತ್ತೆ ಬೇಸ್ಡ್ ಆನ್ ದ ಟ್ಯಾಕ್ಸ್ ಲೈಕ್ ಮಿಷಿನರೀಸ್ ಮೇಲೆ. ಸೊ ಡಿಪ್ರಿಸಿಯೇಷನ್ ಇಯರ್ಲಿ ಡೆಡಕ್ಟಬಲ್ ಆಗ್ತಾ ಬರುತ್ತೆ. ಓಕೆ, ಲಾಸಸ್ ಕ್ಯಾರಿ ಫಾರ್ವರ್ಡ್ ಏನಪ್ಪಾ ಅಂತಂದ್ರೆ ಅದೇ ಹೇಳ್ದಾಗೆ ಕಂಪನಿ ವೈ ಏನನ್ನ ಲಾಸ್ ಇನ್ಕರ್ಡ್ ಮಾಡಿರುತ್ತೆ, ಸರಿನಾ, ಕಂಪನಿ ಎಕ್ಸ್ ಏನಾನ ಟ್ಯಾಕ್ಸ್ ಇನ್ಕರ್ಡ್ ಮಾಡ್ತಾರೆ ಬಿಫೋರ್ ಡಿಮರ್ಜ್ ಆದ್ಮೇಲೆ. ಸೊ ಆಫ್ಟರ್ ಡಿಮರ್ಜ್ ಆದ್ಮೇಲೆ ಸೊ ಏನಪ್ಪಾ ಅಂದ್ರೆ ಲೈಕ್ ಟ್ಯಾಕ್ಸಸ್ ಲೈಕ್ ಏನ್ ಅಮೌಂಟ್ ಪೇ ಮಾಡೋದಿರುತ್ತೆ, ಲೈಕ್ ಡೆಪ್ಟ್ ಏನಿರುತ್ತೆ, ಸೊ ಇವೆಲ್ಲ ಲೈಕ್ ಟ್ರಾನ್ಸ್ಫರಿ ಕಂಪ್ನಿ ಮೇಲೆ ಕೂಡ ಲೈಕ್ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಸರಿನಾ. ಇನ್ನೊಂದೇನಪ್ಪ ಕಂಡೀಷನ್ಸ್ಗಳು ಅಂದ್ರೆ 75% ಆರ್ ಮೋರ್ ಶೇರ್ ಹೋಲ್ಡಿಂಗ್ಸ್ ಏನಿರುತ್ತೆ, ಲೈಕ್ ಮೋರ್ ದೆನ್ 75% ಶೇರ್ ಹೋಲ್ಡಿಂಗ್ಸ್ ನ ಡಿಮರ್ಜ್ ಆಗಿ 1 ವರ್ಷದವರೆಗೂ ಟ್ರಾನ್ಸ್ಫರರ್ ಕಂಪನಿನೇ ಹೋಲ್ಡಿಂಗ್ಸ್ ಮಾಡಿರ್ಬೇಕು, ಸರಿನಾ. ಸೊ ಅದು ಲೈಕ್ ಅದು ಲೆಸ್ ದೆನ್ ಆಗಬಾರ್ದು. ದ ಬಿಸ್ನೆಸ್ ಮಸ್ಟ್ ಕಂಟಿನ್ಯೂ ಅಂಡರ್ ದ ಟ್ರಾನ್ಸ್ಫರಿ ಕಂಪನಿ. ಓಕೆ, ಟ್ರಾನ್ಸ್ಫರರ್ ಕಂಪನಿಗೆ ಎಲ್ಲಿ ಯಾವುದೇ ಅಂತ ಹಕ್ಕಿರೋದಿಲ್ಲ. ಸೊ ಟ್ರಾನ್ಸ್ಫರಿ ಕಂಪನಿ ಏನಿರುತ್ತೆ, ಸೊ ಏನ್ ರಿಸೀವ್ ಯಾವ ಕಂಪ್ನಿ ಒಂದು ವೈ ಕಂಪ್ನಿ ಏನಿರುತ್ತೋ ಆ ಕಂಪ್ನಿ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಡಿಸ್ಕಂಟಿನ್ಯೂಷನ್ ಆಗಬಾರ್ದು, ಸರಿನಾ. ಲೈಕ್ ಕಂಪನಿ ಡಿಸ್ಕಂಟಿನ್ಯೂಷನ್ ಆದಾಗ ಅದನ್ನು ಡಿಮರ್ಜ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಶುಡ್ ನಾಟ್ ರಿಸಲ್ಟ್ ಇನ್ ದ ಡಿಸ್ಕಂಟಿನ್ಯೂ ಆಫ್ ದ ಟ್ರಾನ್ಸ್ಫರ್ಡ್ ಬಿಸ್ನೆಸ್. ಓಕೆ, ಎಕ್ಸಾಂಪಲ್ ನೋಡೋಣ. ನಾನು ಇಲ್ಲಿ ನಿಮಗೆ IT ಸರ್ವಿಸ್ ಬಗ್ಗೆ ಮತ್ತೆ ಪ್ರೊಡಕ್ಷನ್ಸ್ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳಿದ್ದೆ. ಸೊ ಇಫ್ ಕಂಪನಿ IT ಸರ್ವಿಸ್ ಡಿಮರ್ಜ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ ಇಂಟು ಕಂಪನಿ ಬಿ. ಸೊ ಏನು ಇಲ್ಲೇನ್ ಮಾಡಿದೆ, ಕಂಪನಿ IT ಸರ್ವಿಸ್ ಮಾಡ್ತಾ ಇದೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ ಕೂಡ ಇತ್ತು ಅದ್ರದ್ದು. ಸೊ ಅದೇನ್ ಮಾಡ್ತು, ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ ಕಂಪನಿ ಬಿ ಅಂತ ಕ್ರಿಯೇಟ್ ಮಾಡಿ ಆ ಶೇರ್ ಹೋಲ್ಡರ್ಸ್ ಏನಿರುತ್ತೆ, ಶೇರ್ ಹೋಲ್ಡರ್ಸ್ ಆಫ್ ಕಂಪನಿ ವುಡ್ ರಿಸೀವ್ ದ ಶೇರ್ಸ್ ಇನ್ ದ ಕಂಪನಿ ಬಿ. ಓಕೆ, ರಿಸೀವ್ ಮಾಡಿರೋದ್ರಿಂದ ಕಂಪನಿ ಬಿ ಶೇರ್ಸ್ ಏನಿರುತ್ತೆ ಕಂಪನಿ ಎ ಶೇರ್ ಹೋಲ್ಡರ್ಸ್ ಕೂಡ ತಗೊಂತಾರೆ ಅದನ್ನು, ಸರಿನಾ, ಅದನ್ನು ಕೊಡ್ಲೇಬೇಕು. ಸೊ ದ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ವುಡ್ ನಾಟ್ ಇನ್ಕರ್ ಕ್ಯಾಪಿಟಲ್ ಗೇನ್. ಓಕೆ, ಲೈಕ್ ಏನ್ ಅಸೆಟ್ಸ್ ನಾವು ಇದು ಮಾಡಿರೋದ್ರಿಂದ ಅದು ಕಂಪನಿ ಇನ್ನೊಂದು ಕಂಪನಿ ಕ್ರಿಯೇಟ್ ಮಾಡಿ ಆ ಕಂಪ್ನಿ ಕೊಡ್ತಾ ಇದೀವಿ. ಸೊ ಅದು ನಮ್ದೇ ಕಂಪ್ನಿ ಆಗಿರುತ್ತೆ ಒಂದು. ಸೊ ನಾವು ಕಂಪ್ನಿನ ಆ ಅಸೆಟ್ಸ್ ನ ಬೇರೆ ಕಂಪ್ನಿಗೆ ಸೇಲ್ ಮಾಡ್ತಾ ಇಲ್ಲ, ಸರಿನಾ. ಕಂಪನಿ ಬಿ ಅದನ್ನ ಸೇಲ್ ಮಾಡೋದಿಲ್ಲ, ಅದನ್ನ ಕ್ಯಾಪಿಟಲ್ ಲೈಕ್ ಅದನ್ನ ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಗೇನ್ ಅನ್ನೋದು ಆಗಿರೋದಿಲ್ಲ. ಅಂಡ್ ದ ಕ್ಯಾಪಿಟಲ್ ಕಂಪನಿ ಬಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದ ಕಂಪನಿ ಸೇಲ್ಸ್ ಲಾಸ್. ಸೊ ಕಂಪನೀಸ್ ಏನನ್ನ ಲಾಸ್ ಅಸುತ್ತೆ ಬಿಫೋರ್ ಡಿಮರ್ಜರ್ಸ್ ಅಂದ್ರೆ ಆಫ್ಟರ್ ಡಿಮರ್ಜ್ ಆದ್ಮೇಲೆ ಕೂಡ ಕಂಪನಿ ಏನ್ ಲಾಸ್ ಇರುತ್ತೋ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗುತ್ತೆ, ಸರಿನಾ. ಇದು ಇದು ಬಂದು ಡಿಮರ್ಜರ್ ಬಗ್ಗೆ ಡೀಟೇಲ್ಸ್. ಓಕೆನಾ, ಸೆಕ್ಷನ್ 2 ಆಫ್ 19A. ಸೊ ಸೆಕ್ಷನ್ 2 ಆಫ್ 19A ಇವನ್ನೆಲ್ಲ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಯಾಕಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ಟ್ಯಾಕ್ಸೇಷನ್ಸ್ ಯಾವ್ದಾನ ಲೈಕ್ EY ಆಗಿರ್ಬೋದು, ಬಿಗ್ 4 ಕಂಪನೀಸ್ಗಳು ಟ್ಯಾಕ್ಸೇಷನ್ ಇದ್ರ ಮೇಲೆ ಹೋದ್ರೆ, ಸೊ ನೀವು ಸೆಕ್ಷನ್ಸ್ಗಳು ಹೇಳೋದ್ರಿಂದ ಸ್ವಲ್ಪ ಲೈಕ್ ಇಂಟರ್ವ್ಯೂ ಅಲ್ಲಿ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವ್ಯಾವು ಕೇಳೋದಿಲ್ಲ, ಬಟ್ ಅಕಸ್ಮಾತ್ ಏನಾದ್ರು ಕೇಳಿದ್ರು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಆಗಿ ನನ್ನ ಫ್ರೆಂಡ್ ಒಬ್ರು ಹೋಗಿದ್ರು, ಡಿಪ್ರಿಸಿಯೇಷನ್ ಅಂದ್ರೆ ಏನು, ಸೊ ಅಮಲ್ಗಮೇಷನ್ ಅಂದ್ರೆ ಏನು, ಸೊ ಇದೆಲ್ಲ ಡಿಫ್ರೆನ್ಸ್ಗಳು ಕೇಳಿದ್ದಾರೆ. ಸೊ ಅದನ್ನ ಹೇಳ್ತಾ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಹೇಳೋದ್ರಿಂದ
ಸೊ ಒಂದು ಸ್ಟೆಪ್ ಏನೋ ಅಟ್ರಾಕ್ಟ್ ಆಗ್ತೀರಾ ಸೆಲೆಕ್ಷನ್ ಆಗೋದ್ರಲ್ಲಿ. ಸೊ ಈಗ ಡಿಮರ್ಜಸ್ ಆಯ್ತು. ಸೊ ಈಗ ಅಮಾಲ್ಗಮೇಷನ್ ಮಾಡೋಣ. ಸೊ ಅಮಾಲ್ಗಮೇಷನ್ ಸೆಕ್ಷನ್ 2 ಆಫ್ IB. ಓಕೆ. ಸೊ ಇದೇನು ಹೇಳುತ್ತೆ ಅಂತಂದ್ರೆ, ಅಮಾಲ್ಗಮೇಷನ್ 1B ಏನು ಹೇಳುತ್ತೆ ಅಂತಂದ್ರೆ, ಸೊ ಲೈಕ್ ಏನೋ ಅಮಾಲ್ಗಮೇಷನ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಮೋರ್ ದೆನ್ 2 ಕಂಪನೀಸ್ ಇರ್ತವೆ. ಸೊ ಮೋರ್ ದೆನ್ 2 ಕಂಪನಿ ಮರ್ಜ್ ಆಗ್ತವೆ ಸರಿನಾ, ಆಪರೇಷನ್ಸ್ ಮಾಡೋದಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಒಂದು A ಕಂಪನಿ ಮತ್ತೆ B ಕಂಪನಿ ಇರುತ್ತೆ. ಸೊ ಏನು ಮಾಡುತ್ತೆ, A ಕಂಪನಿ ಅಸೆಟ್ಸ್ಗಳು ಏನಿರುತ್ತೆ, ಸೊ ಅದನ್ನ B ಕಂಪ್ನಿಗೆ ಲೈಕ್ ಟೇಕ್ ಓವರ್ ಮಾಡ್ಕೊಳ್ಳೋದು. ಬಿ ಕಂಪ್ನಿ ಟೇಕ್ ಓವರ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಬಿ ಕಂಪ್ನಿದು ಎ ಕಂಪ್ನಿ ಟೇಕ್ ಓವರ್ ಮಾಡ್ಕೊಂಡಿರ್ಬೋದು. ಸೊ ಬಟ್ ಬಿ ಕಂಪ್ನಿ ಎ ಕಂಪ್ನಿ ಏನು ಟೇಕ್ ಓವರ್ ಮಾಡಿರ್ತೋ ಆಪರೇಷನ್ ಡಿವಿಷನ್ಸು, ಸೊ ಅದ್ರ 75% ಆಫ್ ಹೋಲ್ಡಿಂಗ್ಸ್ನ ಇದು ಹೋಲ್ಡ್ ಮಾಡ್ಕೊಳ್ಳುತ್ತೆ. ಸೊ ಇದೇನಪ್ಪ ಅಂತಂದರೆ ಹೇಳ್ತೀನಿ, ಅಮಲ್ಗಮೇಷನ್ಸ್ ಇನ್ವಾಲ್ವ್ಸ್ ದ ಕೊಲಾಬ್ರೇಷನ್ ಆಫ್ 2 or more ಕಂಪನೀಸ್ ಇಂಟು ಒನ್. ಓಕೆ, ಎಲ್ಲ ಕಂಪ್ನಿಗಳು ಸೇರಿ ಒಂದು ಕಂಪ್ನಿ ಆಗುತ್ತೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಯಾಕೆ ಅಂತಂದರೆ ಲೈಕ್ ಕಾಂಪಿಟೇಷನ್ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ, ಮತ್ತು ಇನ್ನೊಂದು ಮಾರ್ಕೆಟಲ್ಲಿ ಮೋನೋಪೊಲಿ ಕ್ರಿಯೇಟ್ ಮಾಡೋದಕ್ಕಾಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು 2-3 ಕಂಪ್ನಿ ಇರುತ್ತೆ. ಸೊ ಒಂದು ಕಂಪ್ನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರುತ್ತೆ. ಸೊ ಇನ್ನೆರಡು ಕಂಪ್ನಿನೂ ಒಂದು ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರುತ್ತೆ. ಸೊ ಯಾಕಂತಂದ್ರೆ ಅವ್ರ ಹತ್ರ ಕ್ಯಾಪಿಟಲ್ ಇಲ್ದಲ್ಲಿರೋದ್ರಿಂದ, ಸೊ ಇನ್ನು ಲೈಕ್ ಒಂದು ಗುಡ್ ವಿಲ್ ಕ್ರಿಯೇಷನ್ ಆಗ್ದಲೇ ಇರೋದು ಆಗಿರ್ಬೋದು. ಸೊ ಇನ್ನೂ ಹಲವಾರು ಕಾರಣಗಳಿಂದ ಸೊ ಅವ್ರಿಗೆ ಕ್ಯಾಪಿಟಲ್ ರೈಸ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಸೊ ಕಾಂಪಿಟೇಷನ್ ಕೊಡೋದಕ್ಕೆ ಆಗ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಒಂದು ಕಂಪ್ನಿ ಒಳ್ಳೆ ದುಡ್ಡು ಮಾಡಿಕೊಳ್ಳುತ್ತೆ, ಇನ್ನೊಂದು ಕಂಪ್ನಿ ಒಳ್ಳೆ ಪ್ರಾಫಿಟ್ ಗುಡ್ ವಿಲ್ ಮಾಡಿಕೊಂಡಿರುತ್ತೆ. ಸೊ ಅವೆರಡು ಒಂದು ಲೈಕ್ ಕಂಬೈನೇಷನ್ ಆಗಿ, ಲೈಕ್ ಎರಡು ಕಂಬೈನ್ ಆಗಿ ಅವರು ಒಂದು ಲೈಕ್ ಅದನ್ನ ಮಾರ್ಕೆಟ್ನ ಎಂಟ್ರ್ ಆಗ್ತಾರೆ. ಸೊ ಇದನ್ನೇ ಹೇಳ್ತೀವಿ ಅಮಾಲ್ಗಮೇಷನ್ ಅಂತ ಹೇಳ್ತೀವಿ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸಿಂದ ಲೈಕ್ ಅವ್ರದ್ದು ಏನೇನಿರುತ್ತೆ ಆ ಸೆಟಲ್ಮೆಂಟ್ಸ್ ಎಲ್ಲ ಮಾಡಿಕೊಂಡು, ಸೊ ಅದು ಅಮಾಲ್ಗಮೇಷನ್ ಅಂತ ಅಂತ ಕರಿತೀವಿ ಸರಿನಾ. ಸೊ ಡಿಮರ್ಜಸ್ ಅಂತ ಅಂದರೆ ಬೇರೆ, ಒಂದು ಕಂಪ್ನಿ ಹತ್ರ ಇರೋ ಆಪ್ರೇಷನ್ಸ್ಗಳನ್ನ ಲೈಕ್ ಅವರು ಸಪ್ರೇಟ್ ಮಾಡೋದೇ ಬೇರೆ. ಸೊ ಎರಡು ಸೇಮ್ ಇಂಡಸ್ಟ್ರಿಲಿದ್ದು ಒಂದು ಕಂಪ್ನಿ ಆಗಿ ಒಂದು ಗೂಡಿ ಲೈಕ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಮಾರ್ಕೆಟಿಂಗಲ್ಲಿ ಕಾಂಪಿಟೇಷನ್ ಮಾಡೋದಾಗಿರ್ಬೋದು. ಸೊ ಅದನ್ನು ಅಮಾಲ್ಗಮೇಷನ್ ಅಂತ ಕರಿತೀವಿ ಸರಿನಾ. ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸರಿನಾ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊತಾ ಇರುತ್ತೆ ಸರಿನಾ. ಫಾರ್ ಎಕ್ಸಾಂಪಲ್ ಕಂಪನಿ ಎ ಅದೆಲ್ಲ ಅಸೆಟ್ಸ್ಗಳನ್ನ ಕಂಪನಿ ಬಿಗ ಟ್ರಾನ್ಸ್ಫರ್ ಮಾಡ್ತಾರೆ. ಅಸೆಟ್ಸ್ ಒಂದೇ ಆಗೋದಿಲ್ಲ ಟ್ರಾನ್ಸ್ಫರ್. ಸೊ ಲಯಬಿಲಿಟೀಸ್ ಏನಿರುತ್ತೋ, ಸೊ ಆ ಲಯಬಿಲಿಟೀಸ್ ಕೂಡ ಲೈಕ್ ಕಂಪನಿ ಎ ಇಂದ ಬಿಗೆ ಕೊಡ್ತಾ ಇರುತ್ತೆ ಸರಿನಾ. ಶೇರ್ ಹೋಲ್ಡರ್ಸ್ ಎಂಟೈಟಲ್ಮೆಂಟ್ ಅಂತಂದರೆ, ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ರಿಸೀವ್ ದ ಶೇರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಸೊ ಹೇಳ್ದಾಗೆ, ಸೊ ಟ್ರಾನ್ಸ್ಫರರ್ ಕಂಪನಿದು ಏನೇನು ಅಸೆಟ್ಸ್ಗಳು ಇರುತ್ತೋ, ಟ್ರಾನ್ಸ್ಫರಿ ಕಂಪನಿ ಲೈಕ್ ಟ್ರಾನ್ಸ್ಫರರ್ ಕಂಪನಿ ರಿಸೀವ್ಸ್ ದ ಶೇರ್ಸ್ ಇನ್ ದ ಟ್ರಾನ್ಸ್ಫರಿ ಕಂಪನಿ. ಓಕೆನಾ. ಫಾರ್ ಎಕ್ಸಾಂಪಲ್ ಎ ಕಂಪನಿ ಅಸೆಟ್ಸ್ನ ಮತ್ತು ಲಯಬಿಲಿಟೀಸ್ನ ಕಂಪನಿ ಬಿಗೆ ಕೊಡ್ತಾ ಇದೆ ಅಂತ ಅಂದಾಗ, ಸೊ ಲೈಕ್ ಆ ಕಂಪನಿ ಆ ಏನಿರುತ್ತೋ, ಸೊ ಅದನ್ನು 75% ಏನಿರುತ್ತೆ ಆ ಕಂಪನಿದು ಆ ಹೋಲ್ಡಿಂಗ್ಸ್ನ ಕಂಪನಿ ಕಂಪನಿ ಎ ಶೇರ್ ಹೋಲ್ಡರ್ಸ್ ಹೋಲ್ಡ್ ಮಾಡ್ತಿರ್ತಾರೆ. ಆಮೇಲೆ ಕಂಟಿನ್ಯೂಸ್ ಬಿಸ್ನೆಸ್, ಸೊ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಇರುತ್ತೆ ಸರಿನಾ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಏನಪ್ಪ ಅಂತಂದರೆ ಲೈಕ್ ಅವರು ಮರ್ಜ್ ಮಾಡ್ಕೊಂಡಾಗಿರ್ಬೋದು. ಸೊ ಲೈಕ್ ಇವೆರಡು ಮರ್ಜ್ ಆದ ತಕ್ಷಣ ಕಂಪನಿ ಲೈಕ್ ಸ್ಟಾಪ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ VI ತೊಗೊಳ್ಬೋದು. ಸೊ ಐಡಿಯಾ ಮತ್ತು ವಡಾಫೋನ್ ಇಬ್ಬರು ಸೇರಿ ಸೊ ಮರ್ಜ್ ಆಗಿ VI ಅಂತ ಬಂದರು. ಸೊ ಎಕ್ಸಾಂಪಲ್ಗೆ ನಿಮ್ಗೆ ಆಗಲಿ ಅಂತ ನಾನು ಅಮಾಲ್ಗಮೇಷನ್ ಬಗ್ಗೆ ಹೇಳ್ತಾರೆ. ಸೊ ಟ್ಯಾಕ್ಸ್ ನ್ಯೂಟ್ರಲ್ ಇರುತ್ತೆ. ಸೊ ಡಿಮರ್ಜಸಲ್ಲಿ ಏನಪ್ಪ ಅಂತಂದರೆ, ಸೊ ಡಿಮರ್ಜ್ ಆದಮೇಲೂ ಕೂಡ ಶೇರ್ ಹೋಲ್ಡರ್ಸ್ ಏನು ಮಾಡಬೇಕಾಗಿತ್ತು, ಟ್ಯಾಕ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗಿತ್ತು. ಸೊ ಅವರು ಒಬ್ಬರೇ ಆಗಿರೋದ್ರಿಂದ, ಈ ಕಂಪ್ನಿ ಹೋಲ್ಡಿಂಗ್ಸ್ ಕೂಡ ಒಬ್ಬರೇ ಆಗಿರೋದ್ರಿಂದ, ಸೊ ಲೈಕ್ ಏನಾಗಿರುತ್ತೆ, ಸೊ ನ್ಯೂ ಹೋಲ್ಡರ್ಸ್ಗಳು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ ಆ ಥರ ಆಗೋದಿಲ್ಲ. ಸೊ ನ್ಯೂಟ್ರಲ್ ಇರುತ್ತೆ. ಸೊ ಇಮಿಡಿಯೇಟಾಗಿ ಏನಾಗುತ್ತೆ, ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಆಗದಲ್ಲೇ ಇರೋದ್ರಿಂದ, ಸೊ ಇವ್ರಿಗೆ ಟ್ಯಾಕ್ಸೇಷನ್ಸ್ ಅಷ್ಟು ಅದು ಬೀಳೋದಿಲ್ಲ. ಸೊ ಇಬ್ರಿಗೂ ಲೈಕ್ ಟ್ರಾನ್ಸ್ಫರಿ ಕಂಪ್ನಿಯಾಗಿ ಹೋಲ್ಡರ್ಸ್ಗಳಿಗೂ ಕೂಡ, ಟ್ರಾನ್ಸ್ಫರ್ ಕಂಪ್ನಿ ಹೋಲ್ಡರ್ಸ್ಗಳಿಗೂ ಕೂಡ ಸೊ ಟ್ಯಾಕ್ಸ್ ನ್ಯೂಟ್ರಲ್ ಆಗಿರುತ್ತೆ. ಸೊ ಇಮಿಡಿಯೇಟಾಗಿ ಕ್ಯಾಪಿಟಲ್ ಗೇನ್ ಆಗೋದಿಲ್ಲ. ಸೊ ಕ್ಯಾಪಿಟಲ್ ಗೇನ್ ಆಗದಲ್ಲೇ ಇರೋದ್ರಿಂದ ಸೊ ಅವ್ರಿಗೆ ಟ್ಯಾಕ್ಸಸ್ ಏನೂ ಬೀಳೋದಿಲ್ಲ. ಯಾಕೆ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಕಂಪ್ನಿ ಲಾಸಸ್ಗಳಲ್ಲಿ ಇರ್ತಾವೆ, ನಮ್ಮ ಕಂಪ್ನಿ ಲಾಸಸ್ಗಳು ಇರ್ತಾವೆ. ಸೊ ಮರ್ಜ್ ಮಾಡ್ಕೊಂಡಿರ್ತಾರೆ, ಶೇರ್ ಹೋಲ್ಡರ್ಸ್ಗೆ ಲಾಸ್ ಆಗೋದಿಲ್ವ ಅಂತ ಕೇಳ್ತೀರಾ. ಸೊ
ಫ್ಯೂಚರಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಕಂಪ್ನಿಯಿಂದ ನಾವು ಅಕ್ವೈರ್ ಮಾಡಿಕೊಂಡ್ರೆ ಒಳ್ಳೆ ಪ್ರಾಫಿಟ್ ಇರುತ್ತೆ. ಸೊ ಈಗ ಲಾಸ್ ಇದೆ, ಬಟ್ ಫ್ಯೂಚರಲ್ಲಿ ಆಪ್ರೇಷನ್ಸ್ಗಳು ಕ್ಯಾಪಿಟಲ್ ಆಪ್ರೇಷನ್ಸ್ಗಳನ್ನ ಕರೆಕ್ಟಾಗಿ ಮಾಡೋದ್ರಿಂದ ಸೊ ಪ್ರಾಫಿಟ್ ಮುಂದೆ ಒಂದು ಗುಡ್ ಕಂಪ್ನಿ ಆಗಿ, ಗುಡ್ ವಿಲ್ ಕಂಪ್ನಿ ಆಗಿ ಬೆಳೆಯುತ್ತೆ ಅನ್ನೋ ಒಂದು ಫೋರ್ಕಾಸ್ಟಿಂಗ್ ಇಂದ ಈ ಕಂಪನಿ ಎಕ್ಸ್ ಏನಿರುತ್ತೆ, ಕಂಪನಿ ಎ ಶೇರ್ಸ್ನ ಲೈಕ್ ಏನಿರುತ್ತೆ ಆ ಡೆಪ್ಟ್ಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ರೆಡಿ ಆಗ್ತಾರೆ. ಸೊ ಯಾಕಂದ್ರೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಗೇನ್ ಸಿಗುತ್ತೆ ಅನ್ನೋ ಕಾರಣದಿಂದ, ಸರಿನಾ? ಲೈಕ್ ಲಾಸ್ ಕ್ಯಾರಿ ಫಾರ್ವರ್ಡ್. ಸೊ ಹೇಳ್ದಾಗೆ ಲೈಕ್ ಈ ವರ್ಷದ ಕ್ಯಾರಿ ಫಾರ್ವರ್ಡ್ ಆಗಿರ್ಬೋದು, ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋವಂಥದ್ದು ಇರುತ್ತೆ. ಸೊ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಕ್ಯಾರಿ ಫಾರ್ವರ್ಡ್ ಮಾಡೋದಾಗಿರೋ, ಸೊ ಕ್ಯಾರಿ ಫಾರ್ವರ್ಡ್ ಲೈಕ್ ಲಾಸ್ ಕ್ಯಾರಿ ಫಾರ್ವರ್ಡ್ ಅಂತ ಅಂದರೆ ಎರಡು ಥರನೂ ಬರುತ್ತೆ. ಒಂದು ಬಂದು ಈ ಇಯರ್ದು ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡೋದು ಅಕೌಂಟಿಂಗ್ ಟರ್ಮ್ಸಲ್ಲಿ, ಲೈಕ್ ಇನ್ನೊಂದು ಈ ಕಂಪ್ನಿದು ಆ ಇನ್ನೊಂದು ಕಂಪ್ನಿ ಬಂದು ಕ್ಯಾರಿ ಫಾರ್ವರ್ಡ್ ಮಾಡೋದಾಗಿರ್ಬೋದು. ಸೊ ಲಾಸಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಟ್ಲೀಸ್ಟ್ 70% ಆಫ್ ಶೇರ್ ಹೋಲ್ಡರ್ಸ್ ಆಫ್ ದ ಟ್ರಾನ್ಸ್ಫರ್ ಕಂಪನಿ ಮಸ್ಟ್ ರಿಸೀವ್ ದ ಶೇರ್ಸ್ ಇನ್ ದ ಟ್ರಾನ್ಸ್ಫರಿ ಕಂಪನಿ, ಹೇಳಿಲ್ವಾ? ಸೊ 75% ಆಫ್ ಲೈಕ್ ಏನು ಶೇರ್ ಹೋಲ್ಡರ್ಸ್ಗಳು ಇರ್ತಾರೆ, ಸೊ ಟ್ರಾನ್ಸ್ಫರಿ ಕಂಪ್ನಿದು ಟ್ರಾನ್ಸ್ಫರರ್ ಕಂಪ್ನಿ ಶೇರ್ ಹೋಲ್ಡರ್ಸ್ ರಿಸೀವ್ ಮಾಡ್ಕೊತಾರೆ, ಲೈಕ್ ಶೇರ್ ಹೋಲ್ಡರ್ಸ್ನ ಹೋಲ್ಡಿಂಗ್ಸ್ ಮಾಡ್ಕೊತಾರೆ. ಕಂಟಿನ್ಯೂಸ್ ಬಿಸ್ನೆಸ್ಸು, ನೋ ಇಮಿಡಿಯೇಟ್ ಟ್ಯಾಕ್ಸು. ಸೊ ಕ್ಯಾಪಿಟಲ್ ಗೇನ್ ಆದರೆ ತಾನೇ ಇಮಿಡಿಯೇಟ್ ಟ್ಯಾಕ್ಸ್ ಕಟ್ಟೋದು. ಸೊ ಕ್ಯಾಪಿಟಲ್ ಗೇನ್ ಆಗಿಲ್ಲ, ಕಂಪ್ನಿ ಕ್ಯಾಪಿಟಲ್ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಲೈಕ್ ಏನಾಗಿರುತ್ತೆ, ಅದು ಮರ್ಜ್ ಆಗಿರೋ ಕಂಪ್ನಿನ ಇನ್ನೊಂದು ಕಂಪ್ನಿಗೆ ಸೇಲ್ ಮಾಡಿ ಅದನ್ನು ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಸೊ ಆ ಕ್ಯಾಪಿಟಲ್ ಗೇನ್ನ ಟ್ಯಾಕ್ಸ್ ಅಂತ ಪೇ ಮಾಡ್ತೀವಿ. ಸೊ ಎಂಡ್ ಆಫ್ ದ ಟೈಮಲ್ಲಿ ಸೊ ಅದೇನಾಗುತ್ತೆ, ಟ್ಯಾಕ್ಸೇಷನ್ನ ಲೈಕ್ ನಾವು ಪೇ ಮಾಡಬೇಕಾಗುತ್ತೆ, ಅಲ್ಲಿವರೆಗೂ ಟ್ಯಾಕ್ಸ್ ಪೇ ಮಾಡೋದಿಲ್ಲ. ಸೊ ಎಕ್ಸಾಂಪಲ್ ನೋಡ್ಬಿಡೋಣ. ಇಫ್ ಕಂಪನಿ ಎ ಎ ಸಾಫ್ಟ್ವೇರ್ ಕಂಪನಿ, ಅದು ಕಂಪನಿ ಎನ ಸಾಫ್ಟ್ವೇರ್ ಕಂಪನಿ ಮರ್ಜಸ್ ವಿತ್ ಕಂಪನಿ ಬಿ ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಓಕೆ, ದ ಶೇರ್ ಹೋಲ್ಡರ್ಸ್ ಆಫ್ ಕಂಪನಿ ಎ ರಿಸೀವ್ ದ ಶೇರ್ಸ್ ಇನ್ ಕಂಪನಿ ಬಿ. ಯಾಕಂತಂದ್ರೆ ಲೈಕ್ ಅವ್ರ ಬಿಸ್ನೆಸ್ ಏನಿರುತ್ತೆ ಅದು ಕಂಪನಿ ಎಗೆ ಸೇಲ್ ಮಾಡಿರುತ್ತೆ. ಸೊ ಅದರಿಂದ ಕಂಪನಿ ಏನು ಹೇಳುತ್ತೆ, ಸೊ ಶೇರ್ಸ್ಗಳನ್ನ ಏನು ಬಿ ಕಂಪ್ನಿ ಇರುತ್ತೆ ಆ ಕಂಪನಿ ಶೇರ್ ಹೋಲ್ಡರ್ಸ್, ಕಂಪನಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಈ ಕಂಪ್ನಿಲಿ, ಸೊ ಅವರು ನಮ್ಮ ಕಂಪ್ನಿ ಬಿ ಯಲ್ಲಿ ನಮ್ದು ಏನು ಅಸೆಟ್ಸ್ಗಳನ್ನೆಲ್ಲ ನೀವು ಮರ್ಜ್ ಮಾಡ್ತಾ ಇದ್ದೀರಪ್ಪ, ಸೊ ಅದಕ್ಕೆ ಆದರೆ ನನಗೆ ಶೇರ್ಸ್ ಕೊಡಿ ಅಂತ ಕೇಳ್ತಾರೆ. ಸೊ ಶೇರ್ಸ್ ಕೊಡಲೇಬೇಕು. ಸೊ ಅಸೆಟ್ಸ್, ಸೊ ಅವಾಗ ಏನಾಗುತ್ತೆ, ದ ಅಸೆಟ್ಸ್ ಆಫ್ ದ ಕಂಪನಿ ಸಾಫ್ಟ್ವೇರ್ ಬಿಸ್ನೆಸ್ ಆರ್ ಟ್ರಾನ್ಸ್ಫರ್ ಟು ಕಂಪನಿ ಬಿ. ದ ಟ್ರಾನ್ಸ್ಫರ್ ಈಸ್ ಟ್ಯಾಕ್ಸ್ ನ್ಯೂಟ್ರಲ್. ಸೊ ಕ್ಯಾಪಿಟಲ್ಗೆ ಏನಾಗೋದಿಲ್ಲ, ಟ್ಯಾಕ್ಸ್ ನ್ಯೂಟ್ರಲ್ ಆಗಿರುತ್ತೆ. ಕಂಪನಿ ಬಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದ ಕಂಪನಿ ಸೇಲ್ ಲಾಸ್. ಓಕೆ, ಕ್ಯಾರಿ ಫಾರ್ವರ್ಡ್ ನಾನು ಹೇಳಿದೆ. ಸೊ ಈ ವರ್ಷದಾಗ ನೆಕ್ಸ್ಟ್ ವರ್ಷನ ಅಕೌಂಟಿಂಗ್ ಟರ್ಮ್ಸಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡೋದು ಅದೊಂದು ಟರ್ಮ್ ಆದರೆ, ಸೊ ಕಂಪನಿ ಏದೇನಿರುತ್ತೆ ಕಂಪನಿ ಬಿ ಲೈಕ್ ಕ್ಯಾರಿ ಫಾರ್ವರ್ಡ್ ಮಾಡಿ ಲಾಸ್ನ, ಸೊ ಫ್ಯೂಚರಲ್ಲಿ ಪ್ರಾಫಿಟ್ ಆದಮೇಲೆ ಸೊ ಅದನ್ನು ಸೆಟ್ ಆಫ್ ಮಾಡ್ಕೊಳ್ಳೋ ಅಂತ ಒಂದು ಆಪ್ಷನ್ಸ್ಗಳು ಕೂಡ ಇರುತ್ತೆ ಅವ್ರಿಗೆ. ಸೊ ಇದನ್ನೇನು ಹೇಳ್ತಾರೆ, ಸೊ ಇದು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 2(1)(b) ಅಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ, ಸೊ ಇದು ಈ ಥರ ಆದರೆ ಅಮಾಲ್ಗಮೇಷನ್ ಅಂತ ಹೇಳ್ತಾರೆ. ಸೊ ಅಮಾಲ್ಗಮೇಷನ್ನಲ್ಲಿ ಸ್ವಲ್ಪ ಲೈಕ್ ಟ್ಯಾಕ್ಸ್ ಪೇ ಮಾಡೋದಾದ್ರೆ, ಸೊ ಅದರ್ ದೆನ್ ಲೈಕ್ ನಾರ್ಮಲ್ ಇರುತ್ತೆ, ಸರಿನಾ? ಸೊ ಅದನ್ನೇನಂತ ಹೇಳ್ತೀವಿ, ಸೊ ಗಿಫ್ಟ್ಗಳನ್ನೆಲ್ಲ ನಾವು ಟ್ಯಾಕ್ಸ್ ಅಂಡರ್ ಟ್ಯಾಕ್ಸ್ ಬರುತ್ತೆ, ಸರಿನಾ? ಅದಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಆಮೇಲೆ ಸೇಲ್ ಆಫ್ ಲ್ಯಾಂಡ್ಸ್ ಆಗಿರ್ಬೋದು. ಸೊ ಸೇಲ್ ಆಫ್ ಲ್ಯಾಂಡ್ಸ್ ಯಾವ ಥರ ಅಂತ ಅಂದರೆ ಲೈಕ್ ಅದು ಮಧ್ಯದಲ್ಲೇನು ರೆವಿನ್ಯೂ ಕ್ರಿಯೇಟ್ ಮಾಡ್ದಲೇ ಇರೋದ್ರಿಂದ, ಸೊ ನೆಕ್ಸ್ಟ್ ಏನಾಗುತ್ತೆ, ಕಂಪನಿ ಲೈಕ್ ಸಾರಿ ನೀವು ಲ್ಯಾಂಡ್ನ ಸೇಲ್ ಮಾಡಿದಾಗ ಸೊ ನಿಮ್ದೇನು ಕ್ಯಾಪಿಟಲ್ ಗೇನ್ ಆಗಿರುತ್ತೋ ಸೊ ಅದ್ರ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಲ್ಲನೂ ಕೂಡ ಟ್ಯಾಕ್ಸಬಲ್ ಅಲ್ಲ, ಬಟ್ ಫ್ಯೂ ಥಿಂಗ್ಸ್ನ ಸ್ಪೆಸಿಫೈಡ್ ಮಾಡಿರುತ್ತೆ ಲಾ, ಸೊ ಅದನ್ನ ಮಾತ್ರ ನಾವು ಟ್ಯಾಕ್ಸಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್ ತೊಗೊಳೋದಾದ್ರೆ ಸೇಲ್ ಆಫ್ ಪ್ರಾಪರ್ಟಿ ಆಫ್ ಮಿಷಿನು, ಲೋನ್ ರಿಸೀವ್ಡ್ ಬೈ ದ ಬಿಸ್ನೆಸ್ಸು. ಸೊ ಲಾಂಗ್ ಟರ್ಮ್ ಏನು ಒಂದು ಬಿಸ್ನೆಸ್ ಏನೋ ಲೋನ್ ಇಸ್ಕೊಂತು ಅಂತಂದರೆ ಒಂದು ದಿವಸ 2 ದಿವಸದಲ್ಲಿ ಕೊಡುವಂಥದ್ದಲ್ಲ. ಸೊ ಅದು ದೀರ್ಘಾವಧಿ ಕಾಲದಲ್ಲಿ ನಡೆಯುವಂಥದ್ದು. ಸೊ ತುಂಬ ಲೇಟಾಗಿ ನಾವು ರಿಕವರಿ ಮಾಡ್ಕೊಳ್ಳೋದಕ್ಕಾಗುತ್ತೆ. ಸೊ ಅದರಿಂದ ನಮ್ದೇನಾಗಿರುತ್ತೆ, ಟ್ಯಾಕ್ಸ್ ಎಕ್ಸಾಮ್ಷನ್ಸ್ಗಳು ಇರ್ತವೆ. ಸೊ ಕ್ಯಾಪಿಟಲ್ ಕಂಟ್ರಿಬ್ಯೂಷನ್ ಫ್ರಮ್ ಪೇರೆಂಟ್ಸ್ ಆಗಿರ್ಬೋದು. ಸೊ ಒಂದು ಬಿಸ್ನೆಸ್ ಮಾಡಿರ್ತೀವಿ, ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಪೇರೆಂಟ್ಸ್ಗಳು ಕ್ಯಾಪಿಟಲ್ನ ನಮ್ಮ ಬಿಸ್ನೆಸ್ಸಿಗೆ ಕೊಟ್ಟಿರ್ತಾರೆ, ಸೊ ಅಂಥದ್ದಾಗಿರ್ಬೋದು. ಸೊ ಬಿಸ್ನೆಸ್ಸಿಗೆ ಬೀಳೋದು ಆಲ್ಮೋಸ್ಟ್ ಆಲ್ ಏನೇನು ಕ್ಯಾಪಿಟಲ್ ಬೀಳುತ್ತೋ ಸೊ ಅವೆಲ್ಲ ಲಾಂಗ್ ಟರ್ಮ್ ಆಗಿರುತ್ತೆ. ಸೊ ಶಾರ್ಟ್ ಟರ್ಮಲ್ಲಿ ಆಗಿರೋದ್ರಿಂದ, ಸೊ ಶಾರ್ಟ್ ಟರ್ಮ್ ಆಗದಲ್ಲಿರೋದ್ರಿಂದ ಸೊ ಅದೇನಾಗುತ್ತೆ, ಟ್ಯಾಕ್ಸ್ ಎಕ್ಸಾಮ್ಷನ್ಸಲ್ಲಿ ಬರುತ್ತೆ, ಲೈಕ್ ಕ್ಯಾಪಿಟಲ್ ರಿಸಿಪ್ಟ್ಸಲ್ಲಿ ಬರುತ್ತೆ, ಸರಿನಾ? ರೆವಿನ್ಯೂ ರೆಸಿಪ್ಟ್ಸ್ ಅಂತ ಬಂದರೆ, ಸೊ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಬಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಪ್ರಾಫಿಟ್ ಲೈಕ್ ಏನು ನಾವು ಪ್ರಾಫಿಟ್ ಮಾಡಿರ್ತೀವೋ ಸೊ ಅದನ್ನು ರೆವಿನ್ಯೂ ರೆಸಿಪ್ಟ್ಸ್ ಅಂತ ಕರೀತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಸೇಲ್ಸು, ಆಮೇಲೆ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು, ಸೇಲ್ಸ್ ರೆವಿನ್ಯೂ. ಸೊ ಆಮೇಲೆ ರೆಂಟ್ ರಿಸೀವ್ಡ್ ಆಗಿರ್ಬೋದು, ಇಂಟ್ರೆಸ್ಟ್ ಇನ್ಕಮ್ಮು, ಸೊ ಡಿವಿಡೆಂಡ್ ಫ್ರಮ್ ಶೇರ್ಸು. ಸೊ ಇವೆಲ್ಲ ಏನಂತೀವಿ, ರೆವಿನ್ಯೂ ರೆಸಿಪ್ಟ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಟ್ಯಾಕ್ಸ್ಗೆ ಬೀಳುತ್ತೆ. ಸೊ ಅದು ಹೆಂಗೆ ಅಂತಂದರೆ ಟ್ಯಾಕ್ಸ್ ಕಾಯ್ಕೊಂಡು ಕುಂತಿರುತ್ತೆ. ಸೊ ರೆವಿನ್ಯೂ ರೆಸಿಪ್ಟ್ಸ, ಕ್ಯಾಪಿಟಲ್ ರೆಸಿಪ್ಟ್ಸ್, ರೆವಿನ್ಯೂ ರೆಸಿಪ್ಟ್ ಬರ್ತಿದ್ದ ಹೆಂಗೆ ಹಾಕ್ಕೊಂಬಿಡೋದೆ,
ಒಳಿಕೆ ನಿರ್ಮಲಾ ಸೀತಾರಾಮನ್ ಅವರು ಬನ್ನಿ ಬನ್ನಿ ಬನ್ನಿಪ್ಪ ಟ್ಯಾಕ್ಸ್ ಕಟ್ಟಿ ಅಂತ. ಬಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಆ ಥರ ಅಲ್ಲ. ಸೊ ಸಿಗಾಕೊಳ್ಳಲ್ಲ. ಹಂಗೋ ಹಿಂಗೋ ಮೂಲೆಲ್ಲ ಸಂದಿಲ್ಲ ಗೊಂದಿಲ್ಲ ನಾವು ನುಗ್ಕೊಂಡು ಹೊರಟೋಯ್ತೀವಿ. ಒಂದೊಂದ್ಸತಿ ಸಿಗಾಕೊಂಡ್ಬಿಡ್ತಾರೆ. ಸೊ ಅವೆಲ್ಲ ಏನಪ್ಪ ಅಂದರೆ ಲೈಕ್ ಅದು ಗಿಫ್ಟು, ಅದಾದಮೇಲೆ ಸ್ವಲ್ಪ ಲ್ಯಾಂಡು ಅಂಥವೆಲ್ಲ ಸಿಗಾಕಂತೀವಿ. ಯಾಕಂತಂದ್ರೆ ಅದು ಸಿಗಾಕೊಳ್ಳಲ್ಲ ಅಂತಂದರೆ ಲೈಕ್ ಅವೆಲ್ಲ ಖಾತಾ ಈ ಖಾತಾ ಟ್ರಾನ್ಸ್ಫರ್ ಮಾಡಿದಾಗ ಈ ಖಾತಾ ಆ ಖಾತಾ, ಆಮೇಲೆ ರೆವಿನ್ಯೂ ಅವೆಲ್ಲ ಕಟ್ಟೋದ್ರಿಂದ ಗೊತ್ತಾಗುತ್ತೆ. ಸೊ ರೆವಿನ್ಯೂ ಅವೆಲ್ಲ ಕಟ್ಟಬೇಕಾಗುತ್ತಲ್ಲ, ರಿಜಿಸ್ಟ್ರೇಷನ್ ಆಗೋ ಪ್ರೊಸೆಸಲ್ಲಿ ಸಿಗಾಕೊಂತೀವಿ. ಸೊ ಇಲ್ಲ ಅಂತಂದರೆ ಸಿಗಾಕೊಳ್ಳೋದಿಲ್ಲ ಇದರಲ್ಲೂ. ಬಟ್ ಆಮೇಲೆ ಲೈಕ್ ಇದರ ಡಿಫ್ರೆನ್ಸ್ ನೋಡ್ಬಿಡೋಣ. ಸೊ ನೇಚರ್ ಏನಪ್ಪ ಅಂದರೆ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಆರ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಲೈಕ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂದರೆ ಲಾಂಗ್ ಟರ್ಮ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರುತ್ತೆ. ರೆವೆನ್ಯೂ ರಿಸಿಪ್ಟ್ಸ್ ಅಂದರೆ ರೆಗ್ಯುಲರ್ ಟ್ಯಾಕ್ಸಬಲ್, ನಾಟ್ ಟ್ಯಾಕ್ಸಬಲ್ ಅನ್ಲೆಸ್ ಸ್ಪೆಸಿಫೈಡ್ ಬೈ ದ ಲಾ. ಸೊ ಅನ್ಲೆಸ್ ಸ್ಪೆಸಿಫೈಡ್ ಬೈ ದ ಲಾ ಅಂತ ಅಂದರೆ ಲೈಕ್ ನಾನು ಹೇಳಿದ್ನಲ್ಲ, ಸೇಲ್ ಆಫ್ ಪ್ರಾಪರ್ಟೀಸ್ ಆಗಿರ್ಬೋದು, ಅದಾದಮೇಲೆ ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್ ಆರ್ ಫ್ರಮ್ ಎನಿ ಅದರ್ ಪರ್ಸನ್ಸ್ ವಿಚ್ ಈಸ್ ಮೋರ್ ದೆನ್ 50,000. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಸೊ ರೆವಿನ್ಯೂ ಅಂದರೆ ಫಿಕ್ಸು ಟ್ಯಾಕ್ಸಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಲಾ. ಎಕ್ಸಾಂಪಲ್ ಸೇಲ್ ಆಫ್ ಪ್ರಾಪರ್ಟಿ ಫಾರ್ ಕ್ಯಾಪಿಟಲ್ ರೆಸಿಪ್ಟ್ಸ್ಗಾದರೆ ಲೋನ್ಸ್ ಆ್ಯಂಡ್ ಗಿಫ್ಟ್ಸು. ಸೊ ಇದು ರೆವಿನ್ಯೂ ರೆಸಿಪ್ಟ್ಸ್ ಆದರೆ ಸೇಲ್ಸ್ ಇನ್ಕಮು, ಆಮೇಲೆ ರೆಂಟಲ್ ಇನ್ಕಮು ಆ್ಯಂಡ್ ಸೊ ಇಂಟ್ರೆಸ್ಟ್ ಇನ್ಕಮು. ಸೊ ಇದಾಗಿತ್ತು ರೆವಿನ್ಯೂ ರೆಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ಸ್. ಸೊ ಹಿಂಗೆ ಮುಂದೆ ಹೋಗ್ತಾ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಂಪ್ಷನ್ಸ್ ಆ್ಯಂಡ್ ಡಿಡಕ್ಷನ್ಸ್ ಇನ್ ದ ಟ್ಯಾಕ್ಸೇಷನ್. ಸೊ ಎಕ್ಸಂಪ್ಷನ್ಸ್ಗೂ ಡಿಡಕ್ಷನ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಎಕ್ಸಂಪ್ಷನ್ಸ್ ಏನಪ್ಪ ಅಂತ ಅಂದರೆ ಎಕ್ಸ್ಕ್ಲೂಡ್. ಸೊ ಅದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಸೊ ಅದು ಸಬ್ಜೆಕ್ಟೇ ಆಗಿರೋದಿಲ್ಲ. ಸೊ ಲೈಕ್ ಇಟ್ಸ್ ನಾಟ್ ಸಬ್ಜೆಕ್ಟೆಡ್ ಟು ಟ್ಯಾಕ್ಸ್. ಓಕೆ, ಅಗ್ರಿಕಲ್ಚರಲ್ ಇನ್ಕಮ್ ಆಗಿರ್ಬೋದು. ಸೊ ಅಗ್ರಿಕಲ್ಚರಲ್ ಇನ್ಕಮ್ ಏನಪ್ಪ ಅಂತಂದರೆ ಅದು ಟ್ಯಾಕ್ಸೇಷನಿಗೆ ಸೇರೋದೇ ಇಲ್ಲ. ನೀನು ಎಷ್ಟನ ದುಡಿಗುರು ಟ್ಯಾಕ್ಸ್ ಅಗ್ರಿಕಲ್ಚರಲ್ ಇನ್ಕಮಲ್ಲಿ, ಸೊ ಟ್ಯಾಕ್ಸ್ ಇಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಅದರಿಂದ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನು. ಸೊ ಬದಿಕೊಂಡಿದ್ದೀವಿ ಅದರಲ್ಲಿ. ಸೊ ಈಗ ಅದನ್ನೇ ಲೈಕ್ ಬೆಂಗಳೂರಲ್ಲಿರೋ ತುಂಬ ದೊಡ್ಡ ದೊಡ್ಡ ಉದ್ಯಮಿಗಳು ಅದನ್ನು ಈಗ ಒಂಥರ ಹೆಂಗೆ ಅಂದರೆ ಕಳ್ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೇನು ದುಡ್ಡು ಬರುತ್ತೋ ಅದನ್ನೆಲ್ಲ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ತೋರಿಸೋ ಸ್ಟಾರ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಯಾವುದೋ ಒಂದು ಎಕರೆ ತಗೊಳ್ಳೋದು, ಸೊ ಅಗ್ರಿಲಿ ಒಂದು ಅಡಿಕೆ ಹಾಕೋದು, ಏನೋ ಒಂದು ಇರುತ್ತೆ. ಸೊ ಅಗ್ರಿಕಲ್ಚರಲ್ ಇನ್ಕಮಲ್ಲಿ ಸೊ ಅದನ್ನು ಸ್ಪೆಸಿಫೈ ಮಾಡಿರ್ತಾರೆ, ಇಂತಿಂಥ ಕ್ರಾಪ್ಗಳಿಗೆ ಮಾತ್ರ ಎಕ್ಸಾಮ್ಷನ್ಸ್ ಅಂತ. ಸೊ ಅದನ್ನು ಬೆಳೆದಿದ್ದೀನಿ, ಅದರಲ್ಲಿ ಇನ್ಕಮ್ ಬಂತು ನನಗೆ ಅಂತ ತೋರಿಸ್ತಾರೆ. ಎಕ್ಸಾಮ್ಷನ್ಸ್ ಲೈಕ್ HR ಎಕ್ಸ್ಪೆನ್ಸಸ್ಸು, ಹೋಮ್ ರೆಂಟಲ್ ಅಲವೆನ್ಸಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಏನಪ್ಪ ಅಂದರೆ ಇಂಥವನ್ನೆಲ್ಲ ನಾವು ಎಕ್ಸಾಮ್ಷನ್ಸ್ ಅಂತ ಕರಿತೀವಿ. ಸೊ ಅದು ಲೈಕ್ ಸೇರೋದಿಲ್ಲ, ಸರಿನಾ. ಸೊ ಡಿಡಕ್ಷನ್ಸ್ ಏನಪ್ಪ ಅಂದರೆ ಟ್ಯಾಕ್ಸಬಲ್ ಇನ್ಕಮ್ ಈಸ್ ರೆಡ್ಯೂಸ್ಡ್ ಬೈ ದ ಸರ್ಟೆನ್ ಎಕ್ಸಾಮ್ಷನ್ಸ್ ಆ್ಯಂಡ್ ಡಿಡಕ್ಷನ್ಸ್. ಓಕೆ, ಲೈಕ್ ನೀವು ಅದನ್ನು ಪೇ ಮಾಡಬೇಕಾಗುತ್ತೆ, ಸರಿನಾ. ಪೇ ಮಾಡಬೇಕಾಗಿದ್ದು ಸ್ವಲ್ಪ ಡಿಡಕ್ಷನ್ಸ್ಗಳು ಸಿಗ್ತವೆ ಅಂಡರ್ ಸೆಕ್ಷನ್ 18C ಫಾರ್ ಇನ್ವೆಸ್ಟ್ಮೆಂಟ್ಸ್ ಇನ್ PPF, ಆದಮೇಲೆ LIC ಪ್ರೀಮಿಯಮ್ಸು. ಸೊ ಇವೆಲ್ಲ ಏನಾಗುತ್ತೆ, ಡಿಡಕ್ಷನ್ಸ್ ಕೊಡ್ತಾರೆ. ಸೊ ಕನ್ಸೆಷನ್ಸ್ಗಳು ಇರ್ತವೆ. ಸೊ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಬಟ್ ಇದೇನಪ್ಪ ಅಂದರೆ ಕಂಪ್ಲೀಟಾಗಿ ಎಸ್ಕೇಪ್. ಬಟ್ ಇದರಲ್ಲಿ ಏನಪ್ಪ ಅಂದ್ರೆ ಡಿಡಕ್ಷನ್ಸ್ ಏನಪ್ಪ ಅಂದರೆ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾರೆ, ಸರಿನಾ. 80C ಅಂತ ಏನಪ್ಪ ಅಂತಂದರೆ ಸೆಕ್ಷನ್ 80C ಏನಪ್ಪ ಅಂತಾರೆ, ಫಾರ್ ಎಕ್ಸಾಂಪಲ್ ಈಗ ನ್ಯೂ ರೆಜ್ಯೂಮೆ ಮತ್ತು ಓಲ್ಡ್ ರೆಜ್ಯೂಮೇಲಿ 5 lakhs ಮತ್ತು 7 lakhs ಅಂತ ಇರುತ್ತೆ. ಸೊ ಯಾರು ಅದು ಇಂಡಿವಿಜುವಲಿಗೆ ಮಾತ್ರ ಕೊಡ್ತಾರೆ. ಸೊ ಲೈಕ್ ಅದು ಅದರ್ ಏನಪ್ಪ ಅಂತಂದರೆ ಬೇರೆ ಎಂಟಿಟೀಸ್ ಆಗಿರ್ಬೋದು, ಹಿಂದೂ ಆ್ಯಂಡ್ ಡಿವೈಡೆಡ್ ಫ್ಯಾಮಿಲಿ ಇಂಥವ್ರಿಗೆಲ್ಲ ಇಲ್ಲ. ಸೊ ಓಕೆನಾ. ಸೊ ಇಂಡಿವಿಜುವಲಿಗೆ ಮಾತ್ರ ಅಪ್ ಟು 7 lakhsವರೆಗೂ ಅವನೇನಾದ್ರು ರೆವಿನ್ಯೂ ಇತ್ತು ಅಂತಂದರೆ 50,000 ಡಿಡಕ್ಷನ್, 25,000 ಡಿಡಕ್ಷನ್ನು, 25,000. ಓಲ್ಡ್ ರೆಜ್ಯೂಮ್ ಮೇಲೆ 12,500 ಡಿಡಕ್ಷನ್ಸ್ ಅಂತ ಇದೆ, ಸರಿನಾ. ಸೊ ಅದನ್ನು ಡಿಡಕ್ಟ್ ಮಾಡ್ಕೊಳ್ಳೋದ್ರಿಂದ ಅವನಿಗೆ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಚೇಂಜಸ್ ಆಗುತ್ತೆ, ಸರಿನಾ. ಸೊ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಚೇಂಜಸ್ ಆಗೋದ್ರಿಂದ ಸೊ ಅವ್ನು ಲೈಕ್ ಫಾರ್ 10% ಅವ್ನು ಇಂಟ್ರೆಸ್ಟ್ ಏನು ಪೇ ಮಾಡಬೇಕಾಗುತ್ತೆ, ಲೈಕ್ ಟ್ಯಾಕ್ಸ್ ಏನು ಪೇ ಮಾಡೋಕೆ ಅದು 5% ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ನಿಮಗೆ ಲೈಕ್ ಕ್ವಶನ್ಸ್ಗಳು ಮಾಡಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ, 18 ಸೆಕ್ಷನ್ 80C ಬಗ್ಗೆ. ಸೊ ಅದ್ರ ಏನೇನು, ಯಾವ ಥರ ಏನೇನು ಅಂತೆಲ್ಲ. ಸೊ ಈಗ ಅದೊಂದು ಜಸ್ಟ್ 80C ಅನ್ನೋದ್ರ ಬಗ್ಗೆ ಏನು ಅನ್ನೋದು ಒಂದು ಐಡಿಯಾ ಹೇಳಿದೆ ಅಷ್ಟೇ. ಸೊ ಸೆಕ್ಷನ್ 80Cಯಲ್ಲಿ ನಾವು ಯಾವ ಥರ ಇದು ಮಾಡ್ಕೊತೀವಿ ಅಂತ, ಸೊ ಅದನ್ನು ರಿಬೇಟ್ ಅಂಡರ್ 80C ಅಂತ ನಾವು ಕರಿತೀವಿ. ಸೊ ಎಕ್ಸಂಪ್ಷನ್ಸ್ ಅಂದರೆ ಇನ್ಕಮ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಟ್ಯಾಕ್ಸೇಷನ್ ಡಿಫರೆನ್ಸ್ ಅಂತ ನೋಡ್ಬಿಡೋಣ. ಸೊ ಇನ್ಕಮ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಟ್ಯಾಕ್ಸೇಷನ್, ಟ್ಯಾಕ್ಸಿಂದ ಎಕ್ಸ್ಕ್ಲೂಡ್ ಆಗಿಬಿಟ್ಟಿದೆ, ಅದು ನಾಮಾವಶೇಷ ಆಗ್ಬಿಟ್ಟಿದೆ, ಅದರಲ್ಲಿ ಇಲ್ಲವೇ ಇಲ್ಲ. ಬಟ್ ತುರ್ಕಿದ್ರು ಕೂಡ ಅದನ್ನು ತೆಗೆದು ಆಚೆ ಬಿಸಾಕ್ತಾರೆ. ಸೊ ಇದೆಲ್ಲ ಇನ್ಕಮ್ ಇಲ್ಲ ಅಂತ. ಸೊ ನೀವು ಅದನ್ನು ಆಡಿಟಿಂಗಿಗೆ ಹೋದಾಗ
ಆಮೇಲೆ ರಿಡಕ್ಷನ್ಸ್ ಅಂದರೆ ಇನ್ಕಮ್ ರಿಡಕ್ಷನ್ಸ್ ಎಲಿಜಿಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಎಲಿಜಿಬಲ್ ಎಕ್ಸ್ಪೆನ್ಸಸ್ಗಳು ಏನಿರುತ್ತೆ ಅದನ್ನು ಲೈಕ್ ನಾವು ಕಟ್ ಆಫ್ ಮಾಡಿಕೊಂಡು ನಮ್ಮ ಏನು ಸ್ಯಾಲ್ರಿ ಇರುತ್ತೆ, ಸಾರಿ ನಮ್ಮ ಟ್ಯಾಕ್ಸಬಲ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಏನಿರುತ್ತೆ, ಟ್ಯಾಕ್ಸಬಲ್ ಅಮೌಂಟ್ ಏನಿರುತ್ತೆ ಅದನ್ನು ಡೆಕ್ಟ್ ಮಾಡಿಕೊಂಡು ಟ್ಯಾಕ್ಸ್ ಲ್ಯಾಬಲ್ಲಿ ಚೇಂಜಸ್ ಆದರೆ ಸೊ ನಮಗೆ ಎಷ್ಟೋ ಪ್ರಮಾಣದ ಟ್ಯಾಕ್ಸ್ ಪೇ ಮಾಡೋದು ಸೇವ್ ಆಗುತ್ತೆ. ಸರಿನಾ? ನೋ ಟ್ಯಾಕ್ಸ್ ಆನ್ ಎಕ್ಸೆಂಪ್ಟ್ ಇನ್ಕಮ್ಸ್. ಸೊ ಲೈಕ್ ಟ್ಯಾಕ್ಸಸ್ಗಳು ಏನು ಇರೋದಿಲ್ಲ. ಸೊ ಟ್ಯಾಕ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ರೆಡ್ಯೂಸ್ಡ್ ಇನ್ಕಮ್ ಆಫ್ಟರ್ ಡಿಡಕ್ಷನ್. ಸೊ ಟ್ಯಾಕ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ರೆಡ್ಯೂಸ್ಡ್ ಇನ್ಕಮ್. ಸರಿನಾ? ಆಫ್ಟರ್ ಡಿಡಕ್ಷನ್ಸ್. ಸೊ ಡಿಡಕ್ಷನ್ಸ್ಗಳೆಲ್ಲ ಆಗ್ತಾರೆ. ಸೊ ಎ ಟಿ ಸಿ ನಾನೇನು ಹೇಳಿದೆ, ಸೊ ಅದನ್ನು ಎ ಟಿ ಸಿ ಡಿಡಕ್ಟ್ ಮಾಡಾದಮೇಲೆ ಫಾರ್ ಎಕ್ಸಾಂಪಲ್ ಒಂದು 6 lakhs ಇರುತ್ತೆ, 6 lakhಲ್ಲಿ ಒಂದು 25,000 ಡಿಡಕ್ಟ್ ಮಾಡ್ಕೊತಾರೆ, ಲೈಕ್ 5 lakh ಆ ಥರ ಏನೋ ಒಂದು ಬರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅವಾಗ ಟ್ಯಾಕ್ಸ್ ಇದಾಗುತ್ತೆ. ಸೊ ಅಗ್ರಿಕಲ್ಚರಲ್ ಇನ್ಕಮ್ಮು, ಸೊ ಇವೆಲ್ಲ ಏನಾಗುತ್ತೆ, ಎಕ್ಸಮ್ಟೆಡ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂಡರ್ ಸೆಕ್ಷನ್ ಎ ಟಿ ಸಿ 1,50,000. ಸೊ ಎ ಟಿ ಸಿ ಸಾರಿ, ಲೈಕ್ ನಾನು ಅದು ತಪ್ಪು ಹೇಳಿದೆ. ಸೊ ಎ ಟಿ ಸಿ, ಸೊ ಇನ್ವೆಸ್ಟ್ಮೆಂಟ್ಸ್ ಎ ಟಿ ಸಿ ಅಂತಂದರೆ ಲೈಕ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ 1,50,000ವರೆಗೂ ನಿಮಗೆ ಎಕ್ಸಮ್ಷನ್ಸ್ ಇರುತ್ತೆ. ಸರಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತೇಳಿ ನೀವು ಅದನ್ನು ಟ್ಯಾಕ್ಸ್ ಇದರಲ್ಲಿ ತೋರಿಸಿ ಅದನ್ನು ಮೈನಸ್ ಮಾಡಿಕೊಂಡು ಅದು ಮಿಕ್ಕಿರೋದಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ. ಸೊ ನಾನು ರಿಬೇಟ್ ಅಂತ ಹೇಳಿದೆ, ಸಾರಿ ಕ್ಷಮೆ ಇರಲಿ ಇದರಲ್ಲಿ. ಎ ಟಿ ಸಿ ಬಂದು ನಿಮ್ಮ ಲೈಕ್ ಇನ್ವೆಸ್ಟ್ಮೆಂಟ್ ಮೇಲೆ ಅಪ್ ಟು 1,50,000ವರೆಗೂ ನೀವು ಲೈಕ್ ಅದನ್ನು ಡಿಡಕ್ಟ್ ಮಾಡ್ಕೊಂಡಿರೋದನ್ನು ಬಿಟ್ಟು ನೆಕ್ಸ್ಟು ಏನು ಉಳಿದಿರುತ್ತೋ ಆ ಅಮೌಂಟ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸರಿನಾ? ಸೊ ಲೈಕ್ ಇಲ್ಲಿ ಹೀಗೆ ಹೇಳಿ. ಸೊ ಕೀ ಟರ್ಮ್ಸ್ ಇನ್ ಟ್ಯಾಕ್ಸ್ ರಿಸ್ಟ್ರಕ್ಚರಿಂಗ್, ಅಮಾಲ್ಗಮೇಷನ್ ಆ್ಯಂಡ್ ಡಿಮರ್ಜಸ್ ಅಂತ ಅಂದರೆ ಲೈಕ್ ನಾವು ಹೇಳಿದ್ದು ಕ್ಯಾಪಿಟಲ್ ಗೇನ್ ಅಂದ್ರೇನು, ಡಿಪ್ರಿಷಿಯೇಷನ್ ಅಂದ್ರೇನು, ಕ್ಯಾರಿ ಫಾರ್ವರ್ಡ್ ಲಾಸ್ ಆಗಿರ್ಬೋದು, ಆಮೇಲೆ ಟ್ಯಾಕ್ಸ್ ನ್ಯೂಟ್ರಲಿಟಿ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿತ್ತು, ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ನಾಳೆಯಿಂದ ಕ್ವಶನ್ಸ್ಗಳು ಮಾಡ್ತೀವಿ. ಸೊ ಲೈಕ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ರೆಸಿಡೆಂಟ್ ಅವ್ನು ಯಾವ ಥರ ರೆಸಿಡೆಂಟ್ ಆಗ್ತಾನೆ, ಸೊ ಫಾರ್ ಎಕ್ಸಾಂಪಲ್ ಅದು ಎಷ್ಟೆಷ್ಟು ಪರ್ಸೆಂಟೇಜು, ಟ್ಯಾಕ್ಸ್ ರೆಜ್ಯೂಮೆ ಯಾವ ಥರ, ಎಲ್ಲ ಕ್ಲಾಸಸ್ ರೆಡಿ ಆಗಿದೆ. ಸೊ ನಿಮ್ಗೆ ಇವತ್ತು ಸ್ವಲ್ಪ ನನಗೆ ಕ್ಲಾಸ್ ನಮಗೆ ಸ್ವಲ್ಪ ಟೈಮ್ ಇಲ್ದಲೇ ಇರೋದ್ರಿಂದ ಸೊ ಆ ಕ್ಲಾಸಸ್ನ ನಾಳೆ ಮಾಡ್ತೀನಿ. ಸೊ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಏನಾನ ಲೈಕ್ ಅರ್ಥ ಆಗ್ತಿಲ್ಲ, ಲೈಕ್ ಇನ್ನೂ ಏನಾನ ಇಂಪ್ರೂವ್ಮೆಂಟ್ಸ್ ಇದೆ ಅಂತಂದರೆ ದಯವಿಟ್ಟು ಹೇಳಿ. ಸೊ ಯಾಕಂತಂದರೆ ಲೈಕ್ ನಾನು ಅದನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ನಾನು ಎಕ್ಸ್ಪರ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇನ್ನೇನೋ ನಿಮ್ಮ ಸಜೆಷನ್ಸ್ ಏನಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಐ ವಿಲ್ ಟ್ರೈ ಟು ಇಂಪ್ರೂವ್ ಮೈ ಸೆಲ್ಫ್ ಟು ಎಕ್ಸ್ಪ್ಲೈನ್ ಸಮ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶುಭರಾತ್ರಿ ಅಲ್ಲ. ಯಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.